ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಗ ಶುದ್ಧ ವಿದ್ಯಾಗ ಮಧ್ವಾಗ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣ ಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 47ನೇ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ ಎಂಬುವಂತಹ ಶ್ಲೋಕದ ಚಿಂತನೆಯನ್ನು ಹಿಂದಿನ ಪಾಠದಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಮತ್ತು ತಾತ್ಪರ್ಯದಲ್ಲಿ ಹೇಳಿದ ಹಾಗೆ ಚಿಂತನೆ ಮಾಡಿದ್ದೇವೆ. ಈಗ ವಿವೃತ್ತಿಕಾರರು ರಾಯರು ಆ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ನನು ಸಕಾಮದಯ ಕರ್ಮ ಕುರುವತಾಂ ಯಾಮಿಮಾಂ ಇತ್ಯಾದಿನ ಉಕ್ತ ನಿಂದಾನಯುಕ್ತ. ಏನು ಅಂದರೆ ಈ ಶ್ಲೋಕ ಹೊರಟಿದಂತಹ ಕಾರಣವನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಈ ಶ್ಲೋಕ ಹೊರಟಿದೆ ಅಂತ. ಫಲದಾಸೆಯಿಂದ ಕರ್ಮವನ್ನು ಮಾಡಬಾರದು ಅಂತ ಕೃಷ್ಣ ತಿಳಿಸಿದ ಹಿಂದೆ ಹೇಳುವಾಗ. ಯಾಮಿಮಾಂ ಪುಷ್ಪಿತಾಂ ವಾಚಂ ಮೊದಲಾದಂತಹ ಶ್ಲೋಕಗಳಿಂದ ಕರ್ಮವನ್ನು ಮಾಡುವಾಗ ಫಲದಾಸೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡಿದಾಗ ಅದು ಸರಿಯಾದದ್ದಲ್ಲ ಅಂತ ನಿಂದನೆ ಮಾಡಿದ. ಹಾಗೆ ಮಾಡಬಾರದು, ಫಲದಾಸೆಯನ್ನು ಮಾಡಬಾರದು ಅಂತ ನಿಂದಿಸಲಾಯಿತು. ನಯುಕ್ತ, ಅದು ಸರಿಯಲ್ಲ ಅಂತ. ಯಾಕೆ ಅಂದರೆ ಸ್ವರ್ಗಕಾಮೋ ಯಜೇತ ಇತ್ಯಾದು ಕಾಮನೆಯ ಅಪಿ ವಿಧಾನಾತ್. ನೋಡಿ, ಸ್ವರ್ಗಕಾಮೋ ಯಜೇತ ಅಂತ ಶ್ರುತಿ ಹೇಳ್ತದೆ. ಯಜೇತ ಅಂತ ಯಾಗ ಮಾಡಿ ಅಂತ. ಯಾಗವನ್ನು ವಿಧಾನ ಮಾಡುವಾಗ ಸ್ವರ್ಗಕಾಮನೆ, ಸ್ವರ್ಗಫಲದ ಆಸೆಯಿಂದಾಗಿ ಯಾಗವನ್ನು ಮಾಡಿ ಅಂತ ಯಾವುದು ಹೇಳ್ತಾ ಇದೆ? ಶ್ರುತಿಗಳೇ ತಿಳಿಸ್ತಾ ಇದೆ. ನಹಿ ಹಿತಕೃತಾಂ ನಿಂದಾಯುಕ್ತ. ಯಾವುದು ವಿಧಾನ ಮಾಡಿದೆಯೋ ಅದನ್ನು ನಿಂದನೆ ಮಾಡೋದು ಸರಿಯಲ್ಲ. ಶ್ರುತಿಯಲ್ಲೇ ವಿಧಾನ ಮಾಡಿದ್ದಾರೆ. ಯಾಗವನ್ನು ಮಾಡಿ, ಯಾವುದಕ್ಕೋಸ್ಕರ? ಸ್ವರ್ಗ ಕಾಮನೆಯಿಂದ ಯಾಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ವಿಹಿತವಾಗಿದೆಯೋ, ಶ್ರುತಿಯಲ್ಲೇ ವಿಹಿತವಾಗಿದೆಯೋ ಅದನ್ನು ನಿಂದನೆ ಮಾಡೋದು ಸರಿಯಲ್ವಲ್ಲ ಅಲ್ವಾ? ಯಾಕೆ ನಿಂದನೆ ಮಾಡಬೇಕು? ನಚ ಯಾಗಕಾಮನಾಯೋ ದ್ವಯೋರಪಿ ವಿಧೌ ವಾಕ್ಯಭೇದ. ಇಲ್ಲಿ ವೇದವಾಕ್ಯಗಳಿಗೆ ಹೀಗೆ ಅಭಿಪ್ರಾಯವನ್ನು ಹೇಳುವಾಗ ವಾಕ್ಯಭೇದ ದೋಷ ಬರುತ್ತದಲ್ಲ ಅಂತ ಚಿಂತನೆ ಮಾಡಬೇಡಿ. ವಾಕ್ಯಭೇದ ಎಂಬುವಂತಹದ್ದು ದೋಷ. ಆದರೆ ಇಲ್ಲಿ ವಾಕ್ಯಭೇದ ಇದೆ ಎಂದು ಚಿಂತನೆ ಮಾಡಬೇಡಿ. ಯಾಕೆಂದರೆ ಯಾಗವನ್ನೂ ಮಾಡು, ಫಲವನ್ನೂ ಬಯಸು ಎಂಬುವಂತಹ ಹೇಳಿದಾಗ ಮಾತ್ರ ವಾಕ್ಯಭೇದ. ನೋಡಿ, ಸ್ವರ್ಗ ಕಾಮೋ ಯಜೇತ, ಇಲ್ಲಿ ಅರ್ಥ ಫಲದಾಸೆಯನ್ನು ಮಾಡು, ಯಾಗವನ್ನೂ ಮಾಡು, ಎರಡನ್ನು ವಿಧಾನ ಮಾಡ್ತಾ ಇಲ್ಲ. ಎರಡು ವಿಧಾನ ಮಾಡಿದ್ರೆ ವಾಕ್ಯಭೇದ ದೋಷ ಅಂತ ಹೇಳ್ಬೋದು. ಹಾಗೆ ಹೇಳ್ತಿಲ್ಲ. ಸ್ವರ್ಗಕಾಮನ ವಿಶಿಷ್ಟ ಯಾಗ ವಿದ್ಯುಪಗಮ ಇತ್ಯತಃ ಕರ್ಮಣ್ಯೇವ ಇತಿ. ಎಂತಹ ಸ್ವರ್ಗಕಾಮನೆ, ಅದರ ಫಲಕಾಮನ ವಿಶಿಷ್ಟವಾದಂತಹ ಯಾಗವನ್ನು ಮಾಡು ಅಂತ ವಿಧಾನ ಮಾಡ್ತಾರೆ. ಸೊ ವಾಕ್ಯಭೇದ ದೋಷವಲ್ಲ. ಆದ್ದರಿಂದಾಗಿ ಶ್ರುತಿಯೇ ತಿಳಿಸ್ತಾ ಇದೆ ಫಲಕಾಮನೆಯನ್ನು ಮಾಡಬೇಕು ಅಂತ. ನೀವು ಫಲಕಾಮನೆ ಮಾಡಬಾರದು ಅಂತ ನಿಂದನೆ ಮಾಡ್ತಿರಲ್ಲ ಅಂತ ಹೇಳಿದರೆ ಅದಕ್ಕೆ ಪರಮಾತ್ಮ ತಿಳಿಸಿದ ಏನು ಅಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಇಲ್ಲಿ ತೇ ಅಂತ ಪದ ಇದೆ, ಅದಕ್ಕೆ ರಾಯರು ತಿಳಿಸ್ತಾ ಇದ್ದಾರೆ. ಆಚಾರ್ಯ ಹೇಳಿದ ವಿಷಯವನ್ನೇ ತಿಳಿಸ್ತಾರೆ. ಏನು ಅಂತ, ಜ್ಞಾನಿಭೂತ ಸರ್ವವರ್ಣಾಶ್ರಮೋಪಲಕ್ಷಣಂ. ತೇ ಅಂದರೆ ನೀನಿಗೆ ಅಂತ, ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ, ಅಷ್ಟು ಮಾತ್ರವಲ್ಲ. ಉಪಲಕ್ಷಣ. ಏನು ಉಪಲಕ್ಷಣ? ನಿನ್ನಂತಹ ಜ್ಞಾನಿಗಳು, ಎಲ್ಲ ವರ್ಣದ ಆಶ್ರಮಗಳಿರುವಂತಹ ಜ್ಞಾನಿಗಳು ಅಂತ ತೆಗೆದುಕೊಳ್ಬೇಕು. ನೀನು ಮಾತ್ರವಲ್ಲ, ನಿನ್ನ ಹಾಗಿರುವಂತಹ ಎಲ್ಲ ವರ್ಣಾಶ್ರಮ ಧರ್ಮಗಳಿಗೂ ಜ್ಞಾನಿಗಳಿಗೂ ಏನಿದು? ಕೇವಲ ಕರ್ಮದಲ್ಲಿ ಮಾತ್ರ ಅಧಿಕಾರ. ಅಧಿಕಾರ ಅಂದರೆ ಕರ್ಮದಲ್ಲಿ ಸಾಮರ್ಥ್ಯ, ಕರ್ಮ ಮಾಡಲಿಕ್ಕೆ ಮಾತ್ರ ಸಾಮರ್ಥ್ಯ ಇರೋದು. ಫಲ ಅದು ನನ್ನ ಅಧೀನ ಅಂತ ರಾಯರು ತಿಳಿಸ್ತಾರೆ. ಮುಂದೆ ಫಲೇಶು ಇತಿ ಪದಂ ಫಲಕಾಮ ಉಪಲಕ್ಷಣಂ ಫಲಂ ಮಾ ಫಲೇಶು ಕದಾಚನ. ಫಲದಲ್ಲಿ ಎಂದರೆ ಅರ್ಥ ಏನು? ಫಲಕಾಮನೆಯಲ್ಲಿ ಅಂತ ಉಪಲಕ್ಷಣ. ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸ್ತಾರೆ. ಅಯಂ ಅರ್ಥ. ಏನು ಅರ್ಥ ಈ ಶ್ಲೋಕಕ್ಕೆ ಅಂತ? ಹೇ ಪಾರ್ಥ ಕೇಳಪ್ಪ. ತೇ ತವ ತ್ವದಾದೃಶ್ಯಸ್ಯ ಅನ್ಯಸ್ಯ ಜ್ಞಾನಿನೋಪಿ. ನಿನಗೆ ಮಾತ್ರವಲ್ಲ, ನೀನು ಮತ್ತು ಉಪಲಕ್ಷಣ ಏನು? ನಿನಗೆ ಮತ್ತೆ ನಿನ್ನ ಹಾಗೆ ಇರುವಂತಹ ಸರ್ವ ವರ್ಣಾಶ್ರಮ ಧರ್ಮಿಗಳಲ್ಲಿರುವಂತಹ ಎಲ್ಲ ಜ್ಞಾನಿಗಳು ಕರ್ಮಣ್ಯೇವ ಅಧಿಕಾರ.
ಅಂದರೆ ಕರ್ಮದಲ್ಲಿ ಮಾತ್ರ ಯೋಗ್ಯತೆ ಸಾಮರ್ಥ್ಯ ಇರುವಂತಹದ್ದು ಅಂತ. ಫಲೇಶು ಸ್ವರ್ಗಾದಿ ಫಲ ಕಾಮನಾಸು ಮಾ, ಅಧಿಕಾರ ಇಲ್ಲ. ಫಲ ಕಾಮನೆಯಲ್ಲಿ ನಿನಗೆ ಅಧಿಕಾರ ಇಲ್ಲ. ಸ್ವರ್ಗಾದಿ ಫಲ ಕಾಮನೆ ಬಡಲಿಕ್ಕೆ ಅಧಿಕಾರವಿಲ್ಲ. ಅತಃ ಕರ್ಮೇವ ಕಾರ್ಯಂ ವಿಧಿ ವಿಷಯ ಇದು ಯಾವತ್. ಹೀಗೆ ಕರ್ಮ ಮಾಡಲಿಕ್ಕೆ ಮಾತ್ರ ಅಧಿಕಾರ, ಅಂದರೆ ಸಾಮರ್ಥ್ಯ ಇರುವಂತಹದ್ದು ಅಂತ ಅರ್ಥ. ಮತ್ತು ಕಾಮನಾ ಕಾರ್ಯ, ಅದರಿಂದಾಗಿ ಕಾಮನೆಯನ್ನು ಮಾಡಬಾರ್ದು. ಯಾಕೆ ಫಲ ಅದು ಪರಮಾತ್ಮನ ಅಧೀನ, ಫಲಕಾಮನೆಯನ್ನು ಮಾಡಬಾರ್ದು ಅಂತ. ಕುತಃ, ಯಾಕೆ ಮಾಡಬಾರ್ದು ಪ್ರಶ್ನೆ ಬರ್ತದಲ್ಲ. ಯಾಕ್ರಿ ಫಲಕಾಮನೆ ಯಾಕ್ರಿ ಮಾಡಬಾರ್ದು? ಉಪನಿಷತ್ತಿನ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಈಶಾವಾಸ್ಯ ಉಪನಿಷತ್ತಿನ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಕುರ್ವನ್ನೇವೇ ಕರ್ಮಾಣಿ ಜೀವಿಷ ಶತಕಂ ಸಮಾಹ. ಉಪನಿಷತ್ತು ವೇದಗಳು ತಿಳಿಸ್ತವೆ ಏನು ಅಂತ. ಶ್ರುತೋ ಏವ ತ್ವಯೈ ಇತ್ಯುತ್ತರಾರ್ಥೆ ಕರ್ಮ ಕರಣೆ ಪ್ರತ್ಯವಾಗ್ಯಸ್ಯೇವ. ಹೀಗೆ ಉಪನಿಷತ್ತು ತಾವು ಯಾವುದು ಈಶಾವಾಸ್ಯ ಉಪನಿಷತ್ತು ತಾವು ಹೇಳುವಾಗ ಕೇವಲ ಕರ್ಮವನ್ನು ಮಾಡದಿದ್ದರೆ ಅನರ್ಥ ಇದೆ ಅಂತ ಇದೆ. ಆದರೆ ಕಾಮನೆ ಮಾಡದೇ ಇದ್ದರೆ ಅನರ್ಥ ಇದೆ ಅಂತಿದೆಯಾ? ಇಲ್ಲ. ಕರ್ಮ ಮಾಡದೇ ಇದ್ದರೆ ಅನರ್ಥ ಇದೆ ಅಂತ ಶ್ರುತಿಗಳು ಹೇಳ್ತವೆ. ಕುರ್ವನ್ನೇವಯೇ ಕರ್ಮಾಣಿ, ಅಲ್ಲಿ ವಿಧಾನ ಮಾಡ್ತಾ ಇದೆ, ವಿಧಿ ಮಾಡಲೇಬೇಕು ಕರ್ಮವನ್ನು, ವಿಹಿತ ಕರ್ಮವನ್ನು ಮಾಡಲೇಬೇಕು ಅಂತ. ಆದರೆ ಫಲಕಾಮನೆಯನ್ನು ಮಾಡಬೇಕು ಅಂತ ಏನಾದ್ರು ವಿಧಾನ ಇದೆಯಾ? ಅದರ ಮಾಡದೇ ಹೋದರೆ ಅನರ್ಥ ಇದೆ. ಕರ್ಮ ಮಾಡದೇ ಹೋದರೆ ಈಗ ಅನರ್ಥ ಇದೆಯೋ, ಆ ಕರ್ಮಕ್ಕನುಗುಣವಾಗಿ ಫಲಕಾಮನೆ ಮಾಡದೇ ಹೋದರೆ, ಫಲಾಭಿಲಾಷ ಇಲ್ಲದೆ ಹೋದರೆ ಅನರ್ಥ ಅಂತಿದೆಯಾ? ಇಲ್ಲ. ಸೊ ವಿಧಿ ಇರೋದು ಕರ್ಮಕ್ಕೆ ಮಾತ್ರ, ಫಲದ ಕಾಮನೆಗೆ ಇಲ್ಲ. ಇದರಿಂದ ಗೊತ್ತಾಗ್ತದೆ ಕಾಮನೆಯನ್ನು ಮಾಡಬಾರದು ಅಂತ. ಹೀಗೆ ತಿಳಿಸ್ತಾ, ಆದ್ದರಿಂದ ಸ್ವರ್ಗದಾಸೆಯನ್ನು ಇಡದೆ ಅದರ ಅರ್ಥ ಏನು ಹಾಗಾದರೆ? ಸ್ವರ್ಗ ಕಾಮೋ ಯಜೇತ ಪದಕ್ಕೆ ಅರ್ಥ ಏನು ಹಾಗಾದರೆ? ಉಪನಿಷತ್ತು ಹಾಗೆ ಹೇಳ್ತಾ ಇದೆ. ಮತ್ತು ಸ್ವರ್ಗ ಕಾಮನೆ ಕೂಡಿದಕೊಂಡು ಯಾಗ ಮಾಡಬೇಕು, ಇಲ್ಲ ಅರ್ಥ ಏನು ಅಂತಂದರೆ ಸ್ವರ್ಗದಾಸರ ಇದ್ದರೆ ಯಾಗ ಮಾಡು. ಸ್ವರ್ಗದಾಸ ಇದೆಯಾ ನಿನಗೆ? ಇದ್ದರೆ ಯಾಗ ಮಾಡು. ಸ್ವರ್ಗ ಕಾಮ ಹೀಗೆ ವಿಧಿವಾಕ್ಯಕ್ಕೆ ತಾತ್ಪರ್ಯವನ್ನು ಮಾಡಬೇಕಾಗ್ತದೆ ಹೊರತು ಫಲವನ್ನೂ ಬಯಸು ಯಾಗವನ್ನೂ ಮಾಡು ಅಂತ ಹೇಳಬಾರ್ದು. ಫಲವನ್ನೂ ಬಯಸು ಯಾಗವನ್ನೂ ಮಾಡು ಅಂತ ಹೇಳಲಾಗ್ತದೆ ಅಂದರೆ ಉಪನಿಷತ್ತಿನ ವಾಕ್ಯಕ್ಕೆ ಇವಾಗ ವಿರೋಧ ಬಂದ್ಬಿಡ್ತದೆ. ಫಲಕಾಮನೆ ಮಾಡಲೇಬಾರದು ಅಂತ ಹೇಳ್ತದೆ. ಕೇವಲ ಕರ್ಮದಲ್ಲಿ ಮಾತ್ರ ನಿನಗೆ ಯೋಗ್ಯತೆ ಇರೋದು, ಅಧಿಕಾರ ಇರೋದು. ಕರ್ಮ ಮಾಡದೇ ಹೋದರೆ ಅನರ್ಥ ಇದೆ ಅಂತ ಹೊರತು ಏನರ್ಥ? ಸ್ವರ್ಗದ ಕಾಮನೆ ಇದ್ದರೆ ಯಾಗ ಮಾಡು. ಫಲವನ್ನು ಬಯಸಬೇಡ, ಯಾಗವನ್ನು ಮಾಡು ಅಂತಂದ್ರೆ ಅವಾಗ ದೇವ್ರದ್ದು ಒಳ್ಳೆ ಫಲನ ಬಯಸೋದು, ಆ ಫಲ ಬೇರೆ. ಅದು ಮುಂದೆ ಅದು ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸಿದ್ದಾರೆ. ಅದನ್ನು ಬಿಡಿಸ್ತಾರೆ, ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾರೆ. ಫಲ ಮಾತೇ ಸಂಗೋಸ್ತ ಕರ್ಮಣಿ ಅಲ್ಲಿ ಹೇಳ್ತಾರೆ. ಮಾತೇ ಸಂಗೋಹು ಸಂಗ ಅಸ್ತು ಕರ್ಮಣಿ. ಇಲ್ಲ ಕರ್ಮ ಮಾಡೋದೇ ಇಲ್ಲ. ಕರ್ಮ ಮಾಡದೇ ಹೋದರೆ, ಕರ್ಮ ಮಾಡೋದ್ರಲ್ಲಿ ಸಂಘವನ್ನು ಮಾಡಲಿಕ್ಕೆ ಹೋಗಬೇಡ. ಕರ್ಮ ಮಾಡಲ್ಲ ಅಂತ ಆಸಕ್ತಿ ತೋರಬೇಡ ಅಂತ ಅರ್ಥ ಅದಕ್ಕೆ. ಯಾಕೆ? ನಿಷ್ಕಾಮ ಕರ್ಮದಿಂದಾಗಿ ಪರಮಾತ್ಮನ ಪೂಜೆ ಅವನ ಪ್ರೀತ್ಯರ್ಥವಾಗಿ ಅಂತ ಮಾಡಿಬಿಟ್ರೆ ಫಲ ಕೊಡ್ತಾನೆ ಪರಮಾತ್ಮ. ಎಂತಹ ಫಲ? ಜ್ಞಾನಪೂರ್ವಕವಾಗಿ ಮೋಕ್ಷದ ಫಲ, ಅವನ ಪ್ರಸಾದ ರೂಪ ಫಲವನ್ನೇ ಕೊಡ್ತಾನೆ. ತಾತ್ಪರ್ಯ ತಿಳಿಸಿದ. ಸೊ ಅಲ್ಲಿರಬೇಕು. ಅಲ್ಲಿ ನಿಂದನೆ ಇಲ್ಲ, ಅಲ್ಲಿ ಅನರ್ಥ ಇಲ್ಲ. ಯಾವ ಫಲಾಪೇಕ್ಷೆ ಇರಬಾರ್ದು ನಮಗೆ? ಅನಿಷ್ಟವಾದಂತಹ, ಅಸ್ಥಿರವಾದಂತಹ, ಅಶಾಶ್ವತವಾದದ್ರಲ್ಲಿ ಮಾಡಿಬಿಟ್ರೆ ಅದು ಅನರ್ಥ. ನಮಗೆ ಅನರ್ಥ. ಅದು ಪರಮಾತ್ಮನಿಂದ ನಮಗೇನಿಲ್ಲ, ನಮಗೆ ಅನರ್ಥ. ಅದರಿಂದ ಏನಾಗ್ತದೆ? ಹಿಂದೆ ತಿಳಿಸಿದ್ದಾರೆ, ಶ್ರುತಿಗಳು ಹೇಳಿವೆ, ಸ್ಮೃತಿಗಳು ಹೇಳಿವೆ. ಅದರಿಂದ ಮತ್ತೆ ಮತ್ತೆ ನಮಗೆ ಈ ಜನ್ಮ ಸಂಸಾರ ಬಂಧನಕ್ಕೆ ಕಾರಣವಾಗ್ತದೆ. ಅದಕ್ಕಿಂತ ನಿಹಿತತರವಾಗಿ ಸಮಸ್ಯೆಗೂ ಕಾರಣವಾಗಿ ಬಿಡ್ತದೆ ಅಂತ ತಿಳಿಸಿದ್ದಾರೆ ಅಲ್ವಾ? ಆದರೆ ಶಾಶ್ವತವಾದಂತಹ, ಸ್ಥಿರವಾದಂತಹ, ಬೃಹತ್ತಾದಂತಹ ಮೋಕ್ಷಫಲ, ಅದಕ್ಕೆ ಸಿಗುವಂತಹ ಜ್ಞಾನದಿಂದ ಸಿಗುವಂತಹ ಮೋಕ್ಷಫಲ ಇದು ನಿಂದನೆಗೆ ಅರ್ಹವಲ್ಲ. ನಿಂದನೆ ಮಾಡ್ತಾರೆ ಯಾರು? ಶಾಶ್ವತವಾಗಿ ಫಲ ಸಿಕ್ಕಿದರೆ, ಶಾಶ್ವತವಾಗಿ ಪರಮಾತ್ಮನ ಅನುಗ್ರಹ ಸಿಕ್ಕಿದರೆ, ಪರಮಾತ್ಮನ ಪ್ರಸಾದ ಸಿಗುವಾಗ ಅದು ನಿಂದನೆಗೆ ಕಾರಣವಲ್ಲ, ಅನರ್ಥಕ್ಕೆ ಕಾರಣವಲ್ಲ. ಅದು ಮಾಡಲೇಬೇಕು. ಅದು ನಿಷ್ಕಾಮ ಕರ್ಮವಾಗ್ತದೆ. ಅಸ್ಥಿರವಾದದ್ರಲ್ಲಿ, ಅಶಾಶ್ವತವಾದದ್ರಲ್ಲಿ ನಾವು ಆಸೆ ಪಟ್ಟು ಫಲಕಾಮನೆ ಪಟ್ಟು ಮಾಡಿದರೆ ಅದು ನಿಂದನೆಗೆ ಅರ್ಹ. ಮತ್ತು ಸ್ವರ್ಗಕಾಮ ವಿಜೇತ ಏನು? ಸ್ವರ್ಗದ ಕಾಮನೆ ಇದ್ದಲ್ಲಿ ಯಾಗವನ್ನು ಮಾಡು. ಇಲ್ಲ ರೀ, ಸ್ವರ್ಗ ಕಾಮನೆಯೇ ನನಗಿಲ್ಲ, ಅದು ನಿಷ್ಕಾಮ ಕರ್ಮವಾಗಿರಬೇಕು, ಯಾಗ ಮಾಡು. ಕರ್ಮವಂತಂತರೂ ಮಾಡಲೇಬೇಕು. ಯಾರು? ಅಪರೋಕ್ಷ ಜ್ಞಾನಿಯಾದರೂ ಕರ್ಮವನ್ನು ಮಾಡಲೇಬೇಕು. ರಾಯರು, ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ರಾಯರು ಮತ್ತಷ್ಟು ನಮಗೆ ಹತ್ರ ಆಗುವ ಹಾಗೆ ಆಚಾರ್ಯರ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ, ಮುಂದೆನೇ ತಿಳಿಸಿಕೊಡ್ತಾರೆ. ಏನು ಅಂತ ಮುಂದೆ ನೋಡೋಣ. ಹೀಗೆ ಏವಂ ತ್ವಯಿ ಇತ್ಯುತ್ತರಾರ್ಥೆ
ಜ್ಞಾನಿಗಳಾಗುವಾಗ ಅಂದರೆ ದೇವರ್ಷಿ ಗಂಧರ್ವವೇ ಮೊದಲಾದಂತಹ ಜ್ಞಾನಿಗಳು ಅಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಆಗುವಾಗ ಹೇಗೆ ಅವರ ಸ್ವರೂಪ ಹಾಗೇ ಇರ್ತದೆ. ಅವರು ಮಾಡೋದೇ ನಿಷ್ಕಾಮ ಕರ್ಮ, ಯಾವತ್ತೂ ಫಲದಾಸೆ, ನಿಂದಿತವಾದಂತಹ ಅಶಾಶ್ವತವಾದಂತಹ ಅಸ್ಥಿರವಾದಂತಹ ಯಾವುದು ಸ್ವರ್ಗಾದಿ ಕಾಮನೆ ಇಟ್ಟುಕೊಂಡು ಯಾವತ್ತೂ ಕರ್ಮ ಮಾಡೋದೇ ಇಲ್ಲ. ಅವರು ಮಾಡುವಂತಹ ಸಕಲ ಕರ್ಮಗಳು ನಿಷ್ಕಾಮದಿಂದನೇ ಇರ್ತದೆ. ಸ್ವರ್ಗಕಾಮೋಗೆ ಜಯಿತ, ಇಲ್ಲೂ ಅಷ್ಟೇನೆ ಅವರಿಗೆ ಸ್ವರ್ಗ ಅಂದರೆ ಅವರಿಗೆ ಪರಮಾತ್ಮನೇ ಚಿಂತನೆ ಇರ್ತದೆ, ಪರಮಾತ್ಮನ ಪ್ರೀತಿ ಅಂತಲೇ ಅರ್ಥ ಇರ್ತದೆ ಅವರಿಗೆ. ಸ್ವರ್ಗಕಾಮೋಗೆ ಜಯಿತ, ಶ್ರುತಿಯಲ್ಲಿರುವಂತಹ ಅಪೌರುಷೇಯವಾದಂತಹ ವೇದಗಳಿಗೆ ಸಮಸ್ತ ರೀತಿಯಿಂದಲೂ ಪ್ರತ್ಯಕ್ಷರ ಪದಪದದಿಂದಲೂ ಯಾರ ತಾತ್ಪರ್ಯ, ಯಾರಲ್ಲಿ ತಾತ್ಪರ್ಯ? ಪರಮಾತ್ಮನಲ್ಲೇ ತಾತ್ಪರ್ಯ. ಮತ್ತೆ ಅವ್ರಿಗೇನು ಅರ್ಥ? ಸ್ವರ್ಗ ಕಾಮೋಗೆ ಜಯಿತ, ಸ್ವರ್ಗರೂಪಿಯಾದಂತಹ ಪರಮಾತ್ಮನ ಕಾಮನೆಯಿಂದ ಅವನ ಪ್ರೀತಿಯಿಂದ ಯಾಗವನ್ನು ಮಾಡುವಂತಲೇ ಅರ್ಥ ಇರ್ತದೆ ಅವರು. ಸ್ವರ್ಗ ಅಂದರೆ ಇಲ್ಲಿ ಅಶಾಶ್ವತವಾದಂತಹ ಯಾವುದೊಂದು ಲೋಕವೋ ಯಾವುದೊಂದು ಪದಾರ್ಥವೋ ಅಂತ ಚಿಂತನೆ ಯಾವತ್ತೂ ಇರಲ್ಲ ಅವ್ರಿಗೆ, ಅದರಲ್ಲಿ ಆಸಕ್ತಿ ಯಾವತ್ತೂ ಬರಲ್ಲ ಅವರಿಗೆ. ಅಲ್ಲ ಮತ್ತೆ ಇವಾಗ ಇಂದ್ರಾಂಶ ಸಂಭೂತ ನರಾಂಶ ಸಂಭೂತನಾದವ ಅರ್ಜುನ ಹೀಗೆಲ್ಲ ಮಾಡ್ತಾ ಇದ್ದಾನೆ, ಏನೇನೋ ಪ್ರಶ್ನೆ ಮಾಡ್ತಾನೆ, ಅವನು ನರಕ ಇದೆಲ್ಲ ಹೆದರ್ತಾನೆ ಅಂದರೆ ಜ್ಞಾನಿ ಅಲ್ವಾ ಅವನು? ಅವಾಗ ಜ್ಞಾನಿಯೇ ಆಚಾರ್ಯ ಭಾಷ್ಯದಲ್ಲಿ ತೋರಿಸಿಕೊಟ್ಟಿದ್ದ. ಅವ ನರಾಂಶ ಸಂಭೂತನಾದವ ಸಾಕ್ಷಾತ್ ಇಂದ್ರ ಅಂತ ಹೇಳಿದ. ಆದರೆ ಅವರಿಗೆ ಪ್ರಾರಬ್ಧ ಕರ್ಮದ ವಶದಿಂದಾಗಿ, ದೋಷದ ವಶದಿಂದಾಗಿ ಜ್ಞಾನದ ತಿರೋಭಾವ ಆಗ್ತದೆ. ಜ್ಞಾನದ ನಾಶವಲ್ಲ, ತಿರೋಭಾವ. ತಿರೋಭಾವ ಅಂದರೆ ಆಗಾಗ ಮರಿತ, ಪರಮಾತ್ಮನನ್ನು ಮರಿತ. ಹೀಗೆ ಮರೆಯುವೇ ಅವರಿಗೆ ದುಃಖಾದಿಗಳಿಗೆ ಚಿಂತ. ನಮ್ಮ ಹಾಗೆ ಅಲ್ಲ, ನಾವು ಅಜ್ಞಾನಿಗಳೇ ನಾವು. ಇದು ವ್ಯತ್ಯಾಸ. ಸ್ಪಷ್ಟ ಆಯ್ತಲ್ಲ? ನಿಮ್ಮಲ್ಲಿ ಯಾರು ಪ್ರಶ್ನೆ ಇದೆಯಾ? ನೀನು ಹೇಳಿದ್ರಿ ಪಾರ್ಥಾದೃಷ್ಟಿ. ಹಾಂ, ಅದೇ ಇವು ಪಾರ್ಥಾದೃಷ್ಟಿ ಅನ್ನೋದು ಲಿಸ್ಟ್ ಆಫ್ ಇವರು ಅಲ್ವಾ? ನೀವು ಹೇಳಿದ ಪ್ರಕಾರ ಬ್ರಹ್ಮದೇವ ಲಿಸ್ಟ್ ಅದು. ಪಾರ್ಥಾಷ್ಟಿ. ಹಾಂ, ಆ ಪದ ಹೇಳುವಂತಹ ಚಿಂತನೆ ಏನು ಅಂದರೆ ಬ್ರಹ್ಮದೇವರು ಪಟ್ಟಿ ಮಾಡಿದ್ದಾರೆ. ಯಾರ್ಯಾರು? ಬ್ರಹ್ಮಜ್ಞಾನಿಗಳು ಅಂದರೆ ಅಪರೋಕ್ಷ ಜ್ಞಾನಿಗಳು. ಆ ಪಟ್ಟಿಯಲ್ಲಿ ಪಾರ್ಥ ಅವ ಸೇರಿಕೊಂಡಿದ್ದಾನೆ. ಅವ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಗೆ ಕರ್ಮದಲ್ಲಿ ಮಾತ್ರ ಅಧಿಕಾರ ಇದ್ದಾಗ ಇನ್ನು ಅಜ್ಞಾನಿಗಳಿಗೇನು? ಸರ್ವಥಾ ಕರ್ಮದಲ್ಲಿ ಮಾತ್ರ ಅಧಿಕಾರ ಅಂತ ಚಿಂತ. ಪಾರ್ಥ ಅಂದ್ರೆ ಅರ್ಜುನನ ಇಂದ್ರನಾಚಾರ್ಯ ಇಲ್ಲಿ ಅರ್ಜುನ ತಗೊಳ್ಳೋಣ. ಸದ್ಯದಲ್ಲಿ ಅರ್ಜುನ, ಯಾಕಂದ್ರೆ ಈಗ ಪಾರ್ಥನಾಗಿ ಬಂದುವ ಅರ್ಜುನ ಪೃಥುವಿನಲ್ಲಿ ಅಂದ ಪೃಥುನಾಮಕಳಾದಂಥವಳು ಯಾರು? ಕುಂತಿ. ಕುಂತಿಯಲ್ಲಿ ಬಂದವ ಇವ ಅರ್ಜುನ ಅಂತ ಚಿಂತ. ಅಂದರೆ ಅವತಾರ ರೂಪದ ಚಿಂತನೆಯನ್ನು ಹೇಳ್ತಾ ಇರೋದು. ಮುಖ್ಯ ರೂಪ ಹೇಳಿದರೆ ಅದು ಬೇರೆ ರೀತಿಯ ಅರ್ಥವನ್ನು ಹೇಳ್ತಾರೆ. ಪಾರ್ಥ ಅಂತ ಪದ ಬರ್ತಾ ಇರಲಿಲ್ಲ ಅಂತ. ಹೀಗೆ ಹೊರತು ಫಲವನ್ನೂ ಬಯಸು, ಯಾಗವನ್ನೂ ಮಾಡು ಅಂತ ಫಲಕಾಮನೆಯನ್ನೂ ಯಾಗವನ್ನೂ ವಿಧಿಸುವ ಅಭಿಪ್ರಾಯ ವೇದಕ್ಕೆ ಶಾಶ್ವತ ಇಲ್ಲ. ಮತ್ತು ಏನು ಅಭಿಪ್ರಾಯ ಅದಕ್ಕಿರೋದು? ಸ್ವರ್ಗ ಕಾಮನೆ ಇದ್ದಲ್ಲಿ ಯಾಗವನ್ನು ಮಾಡು. ಹೀಗೆ ವೇದಕ್ಕೆ ತಾತ್ಪರ್ಯ ಅಂತ ಚಿಂತನೆ ಮಾಡಬೇಕು. ಏವಂ ಶ್ರುತೋ ಏವಂ ತ್ವಯಿ ಇತ್ಯುತ್ತರಾರ್ಥೆ ಕರ್ಮ ಅಕರಣೆ ಪ್ರತ್ಯವಾಯಸ್ಯೇವ ಕಾಮನಯಾ ಅಕರಣೆ ಪ್ರತ್ಯವಾಯ ಶ್ರವಣಾತ್. ಕರ್ಮಣೇ ಮಾಡದೇ ಹೋದರೆ, ಕರ್ಮದಲ್ಲಿ ಮಾತ್ರ ಅಧಿಕಾರ, ಸಾಮರ್ಥ್ಯ, ಯೋಗ್ಯತೆ ಇಲ್ಲ, ನಾನು ಕರ್ಮನೇ ಮಾಡಲ್ಲ ಅಂತ ಹೇಳಿಬಿಟ್ರೆ ಉತ್ತರಾರ್ಥದ ವಿರೋಧ ಬರ್ತದೆ. ಏನು ಉತ್ತರಾರ್ಥ? ಕರ್ಮ ಅಕರಣೆ ಪ್ರತ್ಯವಾಯಸ್ಯೇವ. ನೀನು ಕರ್ಮನೇ ಮಾಡದೆ, ಕರ್ಮಕ್ಕೆ ಅಧಿಕಾರ, ಕರ್ಮದ ಯೋಗ್ಯತೆ ಇದ್ದು ನೀನು ಕರ್ಮವನ್ನು ಮಾಡದೇ ಹೋದರೆ ಅದರಿಂದ ನಿನಗೆ ಪ್ರತ್ಯವಾಯ ಪದಕ್ಕೆ ಅರ್ಥ ಏನು ಅಂದರೆ ಅದರಿಂದ ನಿನಗೆ ಅನರ್ಥ ಇದ್ದದ್ದೇ. ಇದು ಶ್ರುತಿಗಳು ಸ್ಮೃತಿಗಳ ಸಮ್ಮತವೂ ಇದೆ ಅಂತ. ಅದಕ್ಕೆ ಹೇಳಿದ್ದು ಅತಃ ಕಾಮನಯ ವಿದ್ಧಿ ಅವಿಷಯತ್ವಾತ್ ಕರ್ಮಾಕೃತೋ ಫಲಂ ಹೇತುರ್ ಯಸ್ಯ ಸಹ ಕರ್ಮಫಲ ಹೇತು. ಅದಕ್ಕೆ ಹೇಳಿದ್ದು ಎರಡನೇ ಉತ್ತರಾರ್ಥ ಏನು? ಮಾ ಕರ್ಮ ಫಲ ಹೇತುರ್ಭೂಹು. ಕರ್ಮಫಲ ಹೇತು ಆಗಿದ್ದೇನೆ ಅಂತ ತಿಳಿಯಬೇಡ. ಕರ್ಮಫಲಕ್ಕೆ ನಾನು ಕಾರಣ. ಹೇತು ಅಂದರೆ ಕಾರಣ. ಯಾಕೆ? ಕರ್ಮಫಲ ಯಾರದು? ಕರ್ಮದಿಂದ ಸಿಗುವಂತಹ ಫಲ ಅದು ಯಾರದು? ಯಾರ ಅಧೀನ? ಪರಮಾತ್ಮನ ಅಧೀನ, ಹೊರತು ನಮ್ಮ ಅಧೀನವಲ್ಲ. ಅದಕ್ಕೆ ಕಾರಣಕರ್ತರು ನಾವಲ್ಲ. ಸೊ ನಾವು ಕರ್ಮಫಲ ಹೇತು ಭೂಹು ಮಾ ಅಂತ ತಿಳಿಯಬೇಡ. ಅಂದರೆ ಕರ್ಮಫಲ ಹೇತುನಾಗಬೇಡ. ಕರ್ಮಫಲ ಹೇತು ಎಂದರೆ ಏನರ್ಥ ಏನು? ಫಲ ಇದ್ದರೆ ಮಾತ್ರ ಕರ್ಮ ಮಾಡ್ತೇನೆ, ಕರ್ಮಫಲ ಹೇತು ಆಗಬೇಡ. ಅರ್ಥ ಏನು? ಕರ್ಮಕ್ಕೆ ಫಲ ಇದ್ದರೆ ಮಾತ್ರ ನಾನು ಕರ್ಮ ಮಾಡ್ತೇನೆ ಅಂತ ತಿಳಿಯಬೇಡ. ಕರ್ಮವನ್ನು ಮಾಡದೆ ಹೋದರೆ ನಿನಗೆ ಅನರ್ಥವಿದೆ.
ಉದಾಹರಣೆ ನೋಡಿ, ಅದಕ್ಕೆ ಹೇಳ್ತಾರೆ ಶಾಖಪಾರ್ಥಿವಾದಿವತ್ ಕೃತಪದ ಲೋಪೋ ಅತ್ರ ಧ್ಯೇಯ. ಮಾಕರ್ಮಫಲ ಹೇತುರ್ಭೂಹು ಪದಕ್ಕೆ ಅರ್ಥ ಹೀಗೆ ತಿಳಿಯಬೇಕು. ಕರ್ಮಫಲಕ್ಕೆ ಹೇತು ಆಗದೇ ಹೋದರೆ, ಅಂದರೆ ಕರ್ಮಕ್ಕೆ ಫಲ ನನ್ನ ಅಧೀನ, ಅದು ನನ್ನದು ಅಂತ ಆಗದೆ ಹೋದರೆ ಕರ್ಮವನ್ನೇ ಬಿಡುತ್ತೇನೆ ಅಂತ ಹೇಳಬೇಡ. ಕರ್ಮ ಕೃತೌ ಫಲಂ ಹೇತು ಎಸ್ ಸಹ, ಹೀಗೆ ಅರ್ಥವನ್ನು ಮಾಡಬೇಕು. ಹೇಗೆ ಅಂದರೆ ಶಾಖಪಾರ್ಥಿವ ಅಂತ ಪದ ಇದೆ. ಶಾಖಪಾರ್ಥಿವ ಅಂದರೆ, ಶಾಖ ಅಂದರೆ ತರಕಾರಿ ಮೊದಲಾದವುಗಳಿಗೆ ರಾಜನಾದವ ಅಂತ. ಇಲ್ಲಿ ವಿಗ್ರಹ ವಾಕ್ಯ ಹೇಗೆ ಅಂದರೆ ಶಾಖಪ್ರಿಯ ಪಾರ್ಥಿವ. ಶಾಖಪ್ರಿಯ, ತರಕಾರಿಗಳ ಪ್ರಿಯ, ಅದಕ್ಕೆ ಒಡೆಯ. ಶಾಖಪ್ರಿಯ ಪಾರ್ಥಿವ, ಶಾಖಪಾರ್ಥಿವ ಅಂತ ಆಗಿದೆ. ಇಲ್ಲಿ ಯಾವ ಪದ ಲೋಪ ಆಯಿತು? ಪ್ರಿಯ ಪದ ಲೋಪ ಆಯಿತು. ಶಾಖಪಾರ್ಥಿವ ಪದಕ್ಕೆ ಅರ್ಥ ಏನು? ಶಾಖಕ್ಕೆ ಒಡೆಯನಾದವ, ಶಾಖ ಪದಾರ್ಥಗಳಿಗೆ ಪ್ರಿಯನಾಗಿದ್ದು ಒಡೆಯನಾದವ ಅಂತ. ಅದು ವಿಗ್ರಹ ಬಿಡಿಸಿದಾಗ ಗೊತ್ತಾಗ್ತದೆ. ಹಾಗೆ ಮಾಕರ್ಮಫಲ ಹೇತುರ್ಭು, ಕರ್ಮಫಲ ಹೇತು ಎಂಬ ಪದಕ್ಕೆ ಅರ್ಥ ಕರ್ಮಕೃತೌ ಫಲಹೇತು ಮಾಭೂಹು, ಅಂದರೆ ಕರ್ಮದಿಂದ ಉಂಟಾಗುವಂತಹ ಫಲಕ್ಕೆ ಹೇತು ನಾನಲ್ಲ ಅಂತ ಹೇಳಿ. ಕರ್ಮಫಲ ಹೇತು ಅನ್ನಲ್ಲ, ನಾ ಕರ್ಮನೇ ಮಾಡೋದಿಲ್ಲ ಅಂತಲೂ ಹೇಳ್ಬೇಡ. ಯಾಕೆ? ಮಾತೆ ಸಂಗೋಸ್ತು ಅಕರ್ಮಣಿ, ಕರ್ಮ ಮಾಡಿ ಫಲವೇ ಬರದೆ ಹೋದರೆ ನಾ ಕರ್ಮನೇ ಮಾಡಲ್ಲ ಅಂತ ಹೇಳ್ಬೇಡ. ಯಾಕಂದರೆ ಕರ್ಮ ಮಾಡಲ್ಲ ಅಂತೆಂಬುವಂತಹ ಸಂಘವನ್ನು ಹೊಂದಬೇಡ, ಆಸಕ್ತಿ ತೋರಬೇಡ. ಅದನ್ನು ಮುಂದೆ ಹೇಳ್ತಾರೆ. ಓಕೆ, ತರ್ಹಿ ಸ್ವಯಂ ಕ್ಲೇಶರೂಪತ್ವಾತ್ ಕರ್ಮನ ಕಾರ್ಯಂ ಇತಿತಃ ಮಾತ ಇತಿ. ಸ್ವಯಂ ಕರ್ಮನೇ ಮಾಡೋದಿಲ್ಲ, ಹಾಗಾದರೆ ಕರ್ಮಕ್ಕೆ ಅಧಿಕಾರ, ಕರ್ಮದಿಂದ ನನಗೆ ಫಲವೇ ಸಿಗೋದಿಲ್ಲ ಅಂತಾದರೆ, ಫಲಕ್ಕೆ ಅಧೀನತೆ ನನ್ನಲ್ಲಿಲ್ಲ, ಯೋಗ್ಯತೆ ಅಧಿಕಾರ ಸಾಮರ್ಥ್ಯ ನನ್ನಲ್ಲಿದೆ ಹೋದರೆ ನಾನು ಕರ್ಮನೇ ಮಾಡಲ್ಲ ಅಂತ ಹೇಳ್ತೀನಿ ಅಂದರೆ ಹಾಗೆ ಹೇಳಬೇಡ. ಮಾತೆ ಸಂಗೋಸ್ತ ಕರ್ಮಣಿ. ಅರ್ಥ ಏನು? ತೇ ತವ, ಇಲ್ಲಿ ಇಟ್ಕೊಳ್ಬೇಕು. ತೇ ಮಾತೆ, ತೇ ಅಂದರೆ ತವ ಅಂದರೆ ನಿನಗೆ, ಅಂದರೆ ನಿನ್ನಂತಹ ಎಲ್ಲ ಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಅಂದರೆ ಅಜ್ಞಾನಿಗಳು ಅಂತೂ ಅರ್ಥ. ದ್ವಾದಶಸ್ಯ ಸರ್ವಸ್ಯಾಪಿ ಜ್ಞಾನಿನೋ ಅಕರ್ಮಣಿ ಕರ್ಮ ಅಕರಣೆ ಸಂಗೋ ಸ್ನೇಹ ಮಾಭೂತ್. ಸ್ನೇಹವನ್ನು ತೋರಬೇಡ, ಸಂಘವನ್ನು ತೋರಬೇಡ. ಕರ್ಮ ಮಾಡಲ್ಲ ಅಂತ ಸಂಘವನ್ನು ತೋರಬೇಡ. ಅರ್ಥ ಏನು? ಕರ್ಮ ಮಾಡಲ್ಲ ಅಂತ ಹೇಳಬೇಡ ಅಂತ, ಅದರಲ್ಲಿ ಆಸಕ್ತಿ ತೋರಬೇಡಪ್ಪ. ಕರ್ಮ ಮಾಡಲೇಬೇಕು. ಕರ್ಮ ಮಾಡದೇ ಹೋದರೆ ಅನರ್ಥವೂ ಇದೆ. ನಿಷ್ಕಾಮ ಕರ್ಮ ಮಾಡಿದರೆ ಏನು? ಜ್ಞಾನ ಮೋಕ್ಷವೇ, ಮೋಕ್ಷ ರೂಪ ಪ್ರಸಾದ, ಪರಮಾತ್ಮನ ಪ್ರಸಾದವೇ ನಮಗೆ ಇದೆ. ಅರ್ಥವನ್ನು ಬಿಡಿಸಿ ಹೇಳ್ತಾರೆ ಆಚಾರ್ಯ ರಾಯರು. ಎಷ್ಟು ಚಂದ ನೋಡಿ. ಸ್ವರ್ಗಾದಿ ರೂಪ ಅಲ್ಪ ಅಸ್ಥಿರ ಫಲ ಅಭಾವೇಪಿ ಅನಲ್ಪ ಸ್ಥಿರ ಮೋಕ್ಷರೂಪ ಮಹಾಪುಮರ್ಥ ಹೇತು ಭಗವಜ್ಞಾನ ಭಕ್ತಿ ಪ್ರಸಾದಾನಾಂ ಭಾವಾತ್. ಎಷ್ಟು ಚಂದ ನೋಡಿ. ಸ್ವರ್ಗಾದಿ ಫಲ ಅದೆಂಥದ್ದು? ಅಸ್ಥಿರ, ಅಶಾಶ್ವತ, ಅಂದರೆ ನಶ್ವರವಾದಂತಹ ಫಲ ಇಲ್ಲದೆ ಹೋದರೂ ಸಹಿತ ನಿನಗೆ ಫಲ ಕಾಮನೆ ಮಾಡದೆ ಹೋದರೆ, ಕರ್ಮ ಮಾಡಿದರೆ ಎಂತಹ ಫಲ ಇದೆ ನಿನಗೆ? ಅನಲ್ಪ ಅಂದರೆ ಅರ್ಥ ಏನು? ಬೃಹತ್ತಾದಂತಹ, ಸ್ಥಿರವಾದಂತಹ, ಮೋಕ್ಷರೂಪವಾದಂತಹ, ಪರಮಪುರುಷಾರ್ಥಕ್ಕೆ ಕಾರಣವಾಗುವಂತಹ ಭಗವಜ್ಞಾನ, ಅವನಲ್ಲಿ ಭಕ್ತಿ, ಪ್ರಸಾದ ರೂಪವಾದಂತಹ ಮೋಕ್ಷ ಎಲ್ಲವೂ ದೊರಕುತ್ತೆ. ಅವನ ಪ್ರಸನ್ನತೆ ಎಲ್ಲವೂ ದೊರಕುತ್ತೆ. ತತ್ ಕಾಮನೆಯ ಕರ್ಮಕರಣೋಪಪತ್ತೇ ಜ್ಞಾನಭಕ್ತಿಯಾದಿ ಕಾಮನಾಯಾಶ್ಚ ನಿಂದಾಭವಾತ್. ಅದು ಕಾಮನೆ ಮಾಡಬೇಕು ಅಲ್ರಿ. ಇದು ಕಾಮನೆ ಮಾಡಿದ್ರೆ ನಿಮಗೆ ನಿಂದನೆ ಮಾಡ್ಬೋದಲ್ಲ, ಕಾಮನೆ ಮಾಡ್ಬೋದಾ ಇದನ್ನು ಅಂದರೆ, ಇಂತಹ ನಿಷ್ಕಾಮ ಕರ್ಮ ಯಾವತ್ತೂ ನಿಂದನೆಗೆ ಅರ್ಹವಲ್ಲ, ಅನರ್ಥವೂ ಅಲ್ಲ. ಯಾಕೆ ಅನರ್ಥವಲ್ಲ? ಪರಮ ಪುರುಷಾರ್ಥವೇ ಸಿಗುವಾಗ ಅನರ್ಥ ಅಂತ ಯಾರು ಹೇಳ್ತಾರೆ? ಯಾವ ದಡ್ಡನೂ ಹೇಳಲ್ಲ. ಇಂತಹ ಪರಮ ಪುರುಷಾರ್ಥ ಸಿಗುವಾಗ ಅನರ್ಥವೂ ಅಲ್ಲ, ನಿಂದನೆಗೂ ಅರ್ಹವಾಗೋದಿಲ್ಲ. ಅದರಿಂದಾಗಿ ಯಾರೋ ಪ್ರಶ್ನೆ ಮಾಡಿದ್ರೆ, ಯಾರೋ ಶ್ರೀಶ ಪ್ರಶ್ನೆ ಮಾಡಿತ್ತು ಅಲ್ವಾ, ನಿಷ್ಕಾಮ ಕರ್ಮ ಮಾಡಿದರೆ ಹಾಗಾದ್ರೆ ಇದಾಗಲ್ವಾ, ದೋಷವಾಗೋದಿಲ್ಲ. ದೋಷ ಯಾವತ್ತೂ ಆಗೋದಿಲ್ಲ. ಪ್ರತ್ಯುತ ವೃಣೀಮಹೇತೆ ಪರಿತೋಷಣಾಯ, ಇದನ್ನು ಆಚಾರ್ಯರು ತಿಳಿಸಿದ್ದಾರೆ. ಇದೇ ಪದವನ್ನು ಹೇಳಿ ಭಾಗವತದ ಚತುರ್ಥ ಸ್ಕಂದದಲ್ಲಿ ಬರುವಂತಹ ಯಾರು ಪ್ರಚೇತಸರು ತಿಳಿಸುವಾಗ ಏನು ಅಂತ ಹೇಳಿದ್ದಾರೆ? ಪ್ರಚೇತಸರು ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಸಾವಿರಾರು ವರ್ಷಗಳ ಕಾಲ ಪರಮಾತ್ಮನಲ್ಲಿ ತಪಸ್ಸನ್ನು ಮಾಡಿ ಪರಮಾತ್ಮನ ತಾನು ಪ್ರತ್ಯಕ್ಷನಾದಾಗ ನಿನ್ನ ಪ್ರಸನ್ನತೆಗೋಸ್ಕರ ಕರ್ಮವನ್ನು ಮಾಡ್ತೇವೆ. ಋಣೀಮಹಿ ವರಿಸ್ತೇವೆ, ನಿನ್ನ ಪ್ರಸನ್ನತೆಯನ್ನೇ ವರಿಸ್ತೇವೆ. ಅರ್ಥ ಏನು? ಕರ್ಮಗಳನ್ನು ಮಾಡ್ತೇನೆ, ಪ್ರಸನ್ನತೆಗೋಸ್ಕರ ಕರ್ಮಗಳನ್ನು ಮಾಡ್ತೇವೆ ಅಂತ. ಸೊ ಕರ್ಮ ಮಾಡೋದರಿಂದ ಏನಾಗ್ತದೆ? ಪರಮಾತ್ಮನ ಪ್ರಸನ್ನತೆ, ನಿಷ್ಕಾಮ ಕರ್ಮದಿಂದಾಗುವಂಥ ಪರಮಾತ್ಮನ ಪ್ರಸನ್ನತೆ ಎಂಬುವಂತಹ ಮೋಕ್ಷ ಫಲವೇ ನಮಗೆ ಸಿಗುತ್ತೆ. ಇತ್ಯಾದಿನ ಚತುರ್ಥ ಸ್ಕಂದೆ ಪ್ರಚೇತಸ ಮಹತಾಂ ಆಚಾರಾಚ ಅಲ್ವಾ. ಮಹಜ್ಜನರು ಅವರ ಆಚಾರವೂ ಇದೆ,
ಶ್ರುತಿಗಳು ಹೇಳ್ತವೆ, ಸೂತ್ರಗಳು ಮುಂದೆ ತಿಳಿಸಿಕೊಡ್ತಾರೆ, ಸ್ಮೃತಿಗಳು ಹೇಳ್ತವೆ, ಮಹಜ್ಜನರ ಆಚಾರವೂ ಇದೆ ಅಂತ ಭಾಗವತವು ಸ್ಪಷ್ಟಪಡಿಸ್ತದೆ. ತಥಾಚ ಸೂತ್ರಂ, ಸೂತ್ರವೂ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಸೂತ್ರ? ಓಂ ಬಹಿಸ್ತು ಭಯತಾಪಿ ಸ್ಮೃತೇರಾಚಾರಾಚ ಓಂ, 3ನೇ ಅಧ್ಯಾಯ. ಹೀಗೆ ಆ 3ನೇ ಅಧ್ಯಾಯದಲ್ಲಿ ತಾನು ತಿಳಿಸುವಾಗ ಏನು ಅಂತ ವಿಷಯ, ನೋಡಿ, ಸ್ಮೃತೇ ಆಚಾರಾಚ. ಅಪರೋಕ್ಷ ಜ್ಞಾನಿಗಳು ತಾವೇನು ಮಾಡ್ತಾರೆ? ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡ್ತಾರೆ. ನೋಡಿ, ಅವರು ಎಂಥವ್ರವರು? ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಿಗೇನು? ಮೋಕ್ಷ ಸದಾ ಸಿದ್ಧ. ಸದಾ ಸಿದ್ಧವಾದರೂ ಸಹಿತ ನಿಷ್ಕಾಮದಿಂದನೇ ಕರ್ಮಗಳನ್ನು ಯಾವತ್ತೂ ಮಾಡ್ತಾ ಇರ್ತಾರೆ. ಅಂದರೆ ಅರ್ಥ ಏನು? ಸದಾ ಸಿದ್ಧವಾದರೂ ಮಾಡ್ತಾರೆ ಅಂದರೆ ಮೋಕ್ಷ ಸಿದ್ಧ ಆದರೆ ಯಾಕೆ ಕರ್ಮ ಮಾಡಬೇಕು? ಯಾಕೆ ಮಾಡ್ತಾರೆ? ಅವರಿಗೆ ವಿಶೇಷವಾಗಿ ಜ್ಞಾನದಲ್ಲಿ ಸ್ಪಷ್ಟತೆ, ಆ ಭಗವಂತ ಪರೋಕ್ಷ ಜ್ಞಾನದಲ್ಲಿ ಸ್ಪಷ್ಟತೆ, ತತ್ಪೂರ್ವಕವಾಗಿ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಯಾಗ್ತದೆ. ಹೀಗೆ ಸೂತ್ರವು ತಿಳಿಸಿಕೊಡ್ತಾ ಇದೆ. ಆಯ್ತಾಯ್ತಾ? ನಚ ಜ್ಞಾನಿನಃ ಓಂ ಅನೀಮಃ ಸರ್ವೇಷಾಂ ಅವಿರೋಧಾಚಾಧ್ಯಾನುಮಾನಾಭ್ಯಾಂ ಇತ್ಯುಕ್ತ ದಿಶಾ ಮೋಕ್ಷಸ್ಯ ಸಿದ್ಧತೆಯ ಕಿಂ ಕರ್ಮಕರಣೇನ ಸಾಧ್ಯಂ ಇತಿ ಚೇನ್ನ. ಪ್ರಶ್ನೆ ಬರ್ಬೋದು, ಅಲ್ಲರಿ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಸಿದ್ಧ, ಮೋಕ್ಷ ಸಿದ್ಧ ಆದ ಮೇಲೆ ಮತ್ತ್ಯಾಕೆ ಅವ್ರ ಕರ್ಮಗಳನ್ನು ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಬರಬಹುದು. ಅದಕ್ಕೆ ಹೇಳಿದಂತಹ ಸೂತ್ರ ಏನು? ಜ್ಞಾನೇ ಮೋಕ್ಷೇ ಚ ಅತಿಶಯಾರ್ಥತ್ವಾತ್. ಜ್ಞಾನಿಗಳಿಗೆ ಜ್ಞಾನದಲ್ಲಿ ಸ್ಪಷ್ಟತೆ, ಮೋಕ್ಷದಲ್ಲಿ ಅತಿಶಯ ಆನಂದದ ಅಭಿವೃದ್ಧಿ. ಹೀಗೆ ಎರಡೂ ಇರೋದರಿಂದಾಗಿ ಜ್ಞಾನಿಗಳು ಕರ್ಮವನ್ನು ಬಿಡದೇ ಇದ್ದಾರೆ. ಅವರ ಯೋಗ್ಯತೆ, ಅವರ ಸಾಮರ್ಥ್ಯ ಇರುವಂತಹ ಕರ್ಮವನ್ನು ಬಿಡದೆ ಕರ್ಮವನ್ನು ಯಾವತ್ತಿಗೂ ಮಾಡ್ತಾರೆ. ಯಥೋಕ್ತಂ ಓಂ ಭಾವಂತು ಬಾದರಾಯಣಸ್ತಿ ಓಂ, 1ನೇ ಅಧ್ಯಾಯದಲ್ಲಿ ಬರುವಂತಹ ಸೂತ್ರ. ಬಾದರಾಯಣರಿಗೂ ಇದು ಸಮ್ಮತವಾದದ್ದು. ಯಾವ ವಿಷಯದಲ್ಲಿ ಸಮ್ಮತವಾದದ್ದು? ವಿಶೇಷವಾಗಿ ಯಾರು ದೇವತೆಗಳಾಗಿಕ್ಕೆ ಯೋಗ್ಯತರು ಯಾರಿದ್ದಾರೆ? ಯಾರು ಅಂದರೆ ಮಧುವಿದ್ಯೆಗೆ ಯಾರು ಉಪಾಸನೆ ಮಾಡ್ತಾರೆ ಮಧುವಿದ್ಯೆಯನ್ನು, ಅವರು ದೇವತಾ ಪದವಿಯನ್ನು ಪಡೆಯಲಿಕ್ಕೆ ಅರ್ಹರಾದವರು ಅಂತ, ಅವರಿಗೆ ಮಾತ್ರ ಅಧಿಕಾರ ಇರುವಂತಹದ್ದು. ಅಂದರೆ ಈ ಉಪಾಸನೆಗೆ ಫಲವಾಗೇ ಅವರಿಗೆ ದೇವತಾ ಪದವಿ ಬಂದಿದೆ. ಓಂ ಭಾವಂತು ಬಾದರಾಯಣೋಸ್ತಿ. ಏನು? ಮಧುವಿದ್ಯೆಯಿಂದನೇ ಅವರಿಗೇನು ಬಂದಿದೆ? ದೇವತಾ ಪದವಿ. ಮಧುವಿದ್ಯೆಗೆ ಅರ್ಹರಾದವರು ಯಾರು? ದೇವತೆಗಳು. ಆದರೂ ಮಧುವಿದ್ಯೆಯ ಉಪಾಸನೆಯನ್ನು ದೇವತೆಗಳಾಗೂ ಮಾಡ್ತಾ ಇರ್ತಾನೆ. ದೇವತೆಗಳಾಗಾಯ್ತು ನಾವು ಮತ್ತೆ ಮಧುವಿದ್ಯೆಯನ್ನು ಬಿಡಬೇಕು, ಉಪಾಸನೆ ಬಿಡಬೇಕು ಅಂತ ಇದೆ ಅವರಿಗೆ, ಮತ್ತೂ ಮಾಡ್ತಾರೆ. ಅರ್ಥ ಏನು? ಸೂತ್ರ ಹೇಳ್ತಾರೆ 1ನೇ ಅಧ್ಯಾಯದಲ್ಲಿ. ಅವರಿಗೆ ವಿಶೇಷವಾಗಿ ಜ್ಞಾನದಲ್ಲಿ ಸ್ಪಷ್ಟತೆಯೂ ಉಂಟಾಗ್ತದೆ, ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಯು ಹೆಚ್ಚೆಚ್ಚು ಆಗ್ತಾ ಹೋಗ್ತದೆ. ಎಷ್ಟೆಷ್ಟು ಅವರು ಹೆಚ್ಚೆಚ್ಚು ಕರ್ಮಗಳನ್ನು ಮಾಡ್ತಾ ಹೋದರು, ಅಪರೋಕ್ಷ ಜ್ಞಾನಿಗಳಾದರು, ಮೋಕ್ಷ ಸಿದ್ಧವಾದರೂ ಸಹಿತ ಅಷ್ಟಷ್ಟು ಅವರಿಗೆ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿ ಆಗ್ತದೆ. ಇದು ವ್ಯತ್ಯಾಸವನ್ನು ತಿಳಿಯಬೇಕು. ನೋಡಿ, ವಿವರಣೆ ಏನು ಅಂದರೆ, ಇದೊಂದು ಹೇಳಿ ಮುಗಿಸ್ತೇನೆ. ಏನು ಅಂದರೆ, ಓಂ ಬಹಿಸ್ತು ಭಯತಾಪಿ ಸ್ಮೃತೇರಾಚಾರಾಚ ಓಂ. ಚಿಂತನೆ ಏನು? ದೇವರ್ಷಿ ಗಂಧರ್ವರ ಪದವಿಯನ್ನು ಯಾವತ್ತೂ ಬಯಸಬಾರದು. ಹೊರತಾಗಿ ನಾವು ಬಯಸಬೇಕಾದದ್ದು ಯಾವುದು? ಅಜ್ಞಾನಿಗಳಾದವರು, ಆ ಪದವಿಗೆ ಯೋಗ್ಯತೆ ಇಲ್ಲದೆ ಇರುವಂಥವರು, ಭಗವಂತನ ಜ್ಞಾನ, ಅವನ ವಿಷಯದಲ್ಲಿ ಭಕ್ತಿ, ವೈರಾಗ್ಯಗಳನ್ನು, ನಾವು ಅಭಿಷ್ಟಗಳನ್ನು ಯಾವತ್ತೂ ಬಯಸಬೇಕು. ಆದರೆ ಅವರಿಗೆ ಇದೆಲ್ಲ ಬಿಟ್ಟರು. ಉಭಯತಾಪಿ, ಮೋಕ್ಷ ಬಯಸಲಿ ಬಯಸದೇ ಇರಲಿ, ಅವರ ಅಧಪತನಕ್ಕೆ ಕಾರಣವಾಗುವುದಿಲ್ಲ. ಓಂ ಏನೋ ಬಹಿಸ್ತು ಉಭಯತಾಪಿ. ನಮಗಾಗುವಾಗ ದೇವರ್ಷಿಗಂಧರ್ವರ ಪಟ್ಟಾರ ನಮಗೆ ಸಿಗೋದಿಲ್ಲ, ಅದನ್ನು ಬಯಸಲೇಬಾರದು. ಆದರೆ ಆ ಪದವಿಯನ್ನು ಬರುವಂತಹ ಸಾಧನಾ ಜೀವಿಗಳಿದ್ದಾರಲ್ಲ, ಯೋಗ್ಯ ಜೀವಿಗಳು, ಅವರು ಮೋಕ್ಷವನ್ನು ಬಯಸದೇ ಇರಲಿ. ಉಭಯತಾಪಿ ಸ್ಮೃತೇರಾಚಾರಾಚ. ಯಾವತ್ತೂ ಆಚಾರ ಅವರದು ಏನು 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 ಆಚಾರ ಅವರದು?
ಪರಮಾತ್ಮನಲ್ಲಿ ಪ್ರಸನ್ನತೆ, ಅದನ್ನು ಬೇಡೋದೇ ಅವರ ಕರ್ಮ. ಯಾವತ್ತೂ ಬೇಡ್ತಾರೆ. ಎಷ್ಟು ಚಂದ ವಿಷಯ. ವಿರುದ್ಧವಲ್ಲದೆ ಇರುವಂತಹ ಜ್ಞಾನಭಕ್ತಿಯಾದಿಗಳನ್ನು ಬಯಸಿ ಕರ್ಮವನ್ನು ಮಾಡಲು ಆಧಾರ. ಅವ್ರಿಗೆ ಹಾಗೆ ಇದೆ ಅಂದರೆ ನಮಗೇನಾಗಾದರೆ ಮೋಕ್ಷ, ಪರಮಾತ್ಮನ ಪ್ರಸನ್ನತೆಯನ್ನು ಬಯಸಿ ನಾವು ಕರ್ಮವನ್ನು ಮಾಡಬಹುದು ಅಂತ ನಮಗೆ ಆಧಾರ ಈ ಶ್ರುತಿಯಿಂದಾಗಿ. ಅದಕ್ಕೆ ನೋಡಿ, ನಾನಾತ್ವಮೇವ ಕಾಮಾನಾಂ ನ ಕಾಮ ಕ್ವಚ ದೃಶ್ಯತೆ ಅಥೋ ವಿರುದ್ಧ ಕಾಮಸ್ಯಾತ್ ಅಕಾಮಸ್ಥೇನ ಬಣ್ಯತೆ. ನೋಡಿ, ಯಾರೋ ಪ್ರಶ್ನೆ ಮಾಡೋದು, ಹಾಗಾದರೆ ಯಾರೋ ಶಿಷ್ಯನೇ ಪ್ರಶ್ನೆ ಮಾಡಿ, ಹಾಗಾದ್ರೆ ನಿಷ್ಕಾಮ ಕರ್ಮವನ್ನು ಬಯಸಿ ಅಂದರೆ ಮೋಕ್ಷವನ್ನು ಬಯಸಿ ನಿಷ್ಕಾಮ ಕರ್ಮ ಅಂತ ಆಗ್ತದ? ಅದು ಆಗ್ತದೆ ಅಂತ. ಮೋಕ್ಷವನ್ನು ಬಯಸುವಂತಹದ್ದು ಅದೊಂದು ನಿಷ್ಕಾಮ ಕರ್ಮವೇ. ನಾವು ಯಾರೂ ಸಹಿತ ದೇವರ್ಷಿಗಂಧರ್ವರ ಪಟ್ಟವನ್ನು ಬಯಸುವಂಥವರಲ್ಲ, ಅಂದರೆ ಅದಕ್ಕೆ ಅರ್ಹರಲ್ಲ. ಅರ್ಹರಲ್ಲದೇ ಇರುವಂಥವರು ಮೋಕ್ಷವನ್ನು ಬಯಸಿ ಸತ್ಕರ್ಮಗಳನ್ನು ಮಾಡುವಂತಹದ್ದು. ಅದು ಯಾವತ್ತೂ ಸಹಿತ ಆ ಮೋಕ್ಷ ಅದು ಸತ್ಕಾಮ ಆಯ್ತಲ್ಲ ಅಂತ ಚಿಂತನೆ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಯಾವುದ್ರ ಮುಖಾಂತರವಾಗಿ, ಓಂ ಬಹಿಸ್ತು ಭಯತಾಪಿ ಸ್ಮೃತೆ ರಾಚಾರಾಚ. ಅವರು ಹಾಗೆ ಬಯಸ್ತಾರೆ. ಅವರು ಅಲ್ಲದೇ ಇರೋರು ನಾವು. ಮತ್ತು ನಾವು ನಿಷ್ಕಾಮ ಕರ್ಮಭೂತವಾದಂತಹ ನಮ್ಮ ವಿಹಿತ ಕರ್ಮಾನುಷ್ಠಾನವನ್ನು ಮೋಕ್ಷವನ್ನು ಬಯಸಿ ಮಾಡುವಂತಹದ್ದು ಯಾವತ್ತೂ ತಪ್ಪಾಗೋದಿಲ್ಲ. ಅಂದರೆ ನಿಷ್ಕಾಮ ಪರ್ವಕ್ಕೆ ಅರ್ಥ ಏನು ಗೊತ್ತಾ? ಯಾವ ಪ್ರತಿಫಲಯ ಅಪೇಕ್ಷೆ ಇಲ್ಲದೇನೆ ಸುಮ್ಮನೆ ಯಾಂತ್ರಿಕವಾಗಿ ಕೆಲಸ ಮಾಡೋದು. ಇವಾಗ ರೋಬೋ ಏನು ಮಾಡ್ತದೆ? ಈ ಕಂಪ್ಯೂಟ್ರು ಎಲ್ಲ ಕೆಲಸ ಮಾಡ್ತದೆ, ಸುಮ್ಮನೆ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ಪ್ರತಿಫಲ ಏನಾರು ಅಪೇಕ್ಷೆ ಇದೆಯಾ? ಹಾಗಲ್ಲ ಅರ್ಥ. ನಿಷ್ಕಾಮ ಪರ್ವದ ಅರ್ಥ ಏನು ಅಂದರೆ ಸ್ಥಿರವಾದಂತಹ, ಬೃಹತ್ತಾದಂತಹ, ಶಾಶ್ವತವಾದಂತಹ ಯಾವ ಮೋಕ್ಷ ಫಲವಿದೆ, ಆ ಮೋಕ್ಷ ಫಲಕ್ಕೆ ಬೇಕಾದಂತಹ ಭಗವಂತನ ಜ್ಞಾನ, ಅವನ ಪ್ರಸನ್ನತೆ ಎಂಬುವಂತಹ ನಿಷ್ಕಾಮ ಕರ್ಮವನ್ನು ಅದನ್ನು ಬಯಸಿ, ಆ ಕಾಮನೆಯನ್ನು ಬಯಸಿ ಕರ್ಮವನ್ನು ಮಾಡೋದೇ ನಿಷ್ಕಾಮ ಕರ್ಮ. ಅದು ನಮಗೆ ಬೇಕು ಅಂತ ಇರಬೇಕಂತೆ. ಜ್ಞಾನ ಬೇಕು, ಅವನ ಪ್ರಸನ್ನತೆ ಬೇಕು, ನಮಗೆ ಮೋಕ್ಷ ಬೇಕು ಅಂತ ಇರಬೇಕು. ಹಾಗೆ ಇದ್ದು ಇಲ್ಲದೆ ಮಾಡೋರು ಯಾರು ಹೇಳಿ? ಉಭಯತಾಪಿ ದೇವರ ಶ್ರೀಗಂಧರು. ಆ ಪಟ್ಟಕ್ಕೆ ನಾವು ಅರ್ಹರಲ್ಲ ಯಾವತ್ತು ಅಂತ ತಿಳಿಯಬೇಕು. ಹೀಗೆ ಓಂ ಅನಿಯಮ ಸರ್ವೇಶಾಂ ಅವಿರೋಧಾತ್ ಶಬ್ದಾನುಮಾನಾಭ್ಯಾಮೋ. ಈ ಶ್ರುತಿಯನ್ನು ತಿಳಿಸಿದ್ದಾರೆ ಯಾರು? ರಾಯರು. ಏನು ಅಂದರೆ ಜ್ಞಾನಿಗಳಿಗೆ ಮೋಕ್ಷ ಸಿದ್ಧ ಅಂದ್ರೆ ಅರ್ಥ ಏನು? ಸೂತ್ರ ಹೇಳಿದೆ, ವೇದಾರ್ಥ ನಿರ್ಣಾಯಕವಾದ ಸೂತ್ರ ಹೇಳಿದೆ. ಏನು ಅಂತ? ಓಂ ಅನಿಯಮ ಸರ್ವೇಶಾಂ. ಇಲ್ಲಿ ನಿಯಮ ಏನೂ ಇಲ್ಲ. ಒಬ್ಬ ಬ್ರಹ್ಮಜ್ಞಾನಿಗೆ ಮೋಕ್ಷ, ಮತ್ತೊಬ್ಬ ಬ್ರಹ್ಮಜ್ಞಾನಿಗೆ ಮೋಕ್ಷವಿಲ್ಲ ಅಂತಿಲ್ಲ. ಬ್ರಹ್ಮಜ್ಞಾನಿಗಳಿಗೆ ಸಾಧಾರಣವಾಗಿ ಅಂದರೆ ಸರ್ವಥಾ ಸಾಮಾನ್ಯವಾಗಿ ಎಲ್ಲರಿಗೂ ಮೋಕ್ಷ ಇದ್ದದ್ದೇ. ಮೋಕ್ಷದಲ್ಲಿ ಮೋಕ್ಷ ಸಿಗೋದರಲ್ಲಿ ಯಾವ ಭೇದವೂ ಇಲ್ಲ. ಮೋಕ್ಷ ಸಿದ್ಧ ಅವರಿಗೆ. ಈ ನಿಯಮ ಅನಿಸೋದಿಲ್ಲ. ಅರ್ಥಾತ್ ಅಪ್ರೋಕ್ಷ ಜ್ಞಾನಿಗಳಿಗೂ ಸಹಿತ ಮೋಕ್ಷ ನಿಶ್ಚಿತ ಅಲ್ವಾ? ಯಾಕೆ ಅಂದರೆ ಅವಿರೋಧಾಚ, ವಿರೋಧವೂ ಇಲ್ಲ. ನೋಡಪ್ಪ, ಈ ಬ್ರಹ್ಮದೇವರಿಗೆ ಮೋಕ್ಷ, ಮುಂದೆ ಬ್ರಹ್ಮದೇವರಾಗಿ ಬರುವಂಥ ಈ ಬ್ರಹ್ಮಜ್ಞಾನಿಯಾದಂಥ ವಾಯುದೇವರಿಗೆ ಮೋಕ್ಷವಿಲ್ಲ ಅಂತ ಯಾವ ವಿರೋಧವೂ ಇಲ್ಲ. ಅನ್ಯೇಷಾನ್ ಅನಿಯಮ ಸರ್ವೇಷಾಂ ಅವಿರೋಧಾಚ. ಅಷ್ಟು ಮಾತ್ರವಲ್ಲ, ಶಬ್ದಾನುಮಾನಾಭ್ಯಾಮ್. ಶಬ್ದಾನುಮಾನಗಳು ಅಂದರೆ ಶ್ರುತಿಗಳೂ ಇವೆ. ಶಬ್ದ ಅಂದರೆ ಶ್ರುತಿಗಳು ಅದನ್ನು ಒಪ್ಪುತ್ತವೆ. ಅನುಮಾನದಿಂದನೂ ಅದನ್ನು ಸಾಧನೆ ಮಾಡುತ್ತೆ. ಅಪ್ರಜ್ಞಾನಿಯಾದ ಒಬ್ಬನಿಗೆ ಮೋಕ್ಷವಿದೆ ಅಂತಾದರೆ ಸರ್ವಥಾ ಎಲ್ಲ ಅಪರೋಕ್ಷ ಜ್ಞಾನಿಗಳು ಮೋಕ್ಷ ಇದ್ದದ್ದೇ, ಎಲ್ಲರೂ ಅರ್ಹರಾದವರು ಅಂತ. ಹೀಗೆ ಎಲ್ಲರೂ ಅರ್ಹರೆಯಾಗಿದ್ದಾರೆ ಅಂತಂದ ಕೂಡಲೇ ಎಲ್ಲರಿಗೂ ಮೋಕ್ಷ ಸಿದ್ಧ ಆದಮೇಲೆ ಯಾಕೆ ಕರ್ಮವನ್ನು ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡುವ ಹಾಗಿಲ್ಲ. ಯಾಕೆ? ಮಾತೆ ಸಂಗಹ ತು ಅಕರ್ಮಣಿ. ಕರ್ಮ ಮಾಡಲ್ಲ ಎಂಬುವಂತಹ ಕರ್ಮ ಅಕರಣದಲ್ಲಿ ನಿನಗೆ ಸಂಘ, ಆಸಕ್ತಿ ಬೇಡ. ಯಾಕೆ? ಕರ್ಮವನ್ನು ಮಾಡಿದಾಗ ಏನಾಗ್ತದೆ? ಅವರಿಗೆ ಮೋಕ್ಷದಲ್ಲಿ, ಆನಂದದಲ್ಲಿ ಅಭಿವೃದ್ಧಿ, ಉತ್ತರೋತ್ತರ ಅಭಿವೃದ್ಧಿ ಆಗ್ತದೆ. ಅವರು ಭಾವಂತು ಬಾದರಾಯಣೋಸ್ತಿ. ಇದು ನಿಮಗೆ ಅರ್ಥ ಆಗಿದೆ ಇವಾಗ ಅಲ್ವಾ? ಭಾದಂತು ಬಾದರಾಯಣೋಸ್ತಿ ಏನು ಅಂತ ಅರ್ಥ? ಬ್ರಹ್ಮಜ್ಞಾನಿಗಳಾದಂತಹ ಅಂದರೆ ದೇವರ್ಶ್ವರಿ ಗಂಧರ್ವರಾದಂತಹ ಅಪರೋಕ್ಷ ಜ್ಞಾನಿಗಳಾದವರಿಗೆ, ಅವರಿಗೆ ಅಂತಹ ದೇವತೆಗಳಿಗೆ ಜ್ಞಾನದಲ್ಲೂ ಸ್ಪಷ್ಟತೆ, ಮೋಕ್ಷದಲ್ಲೂ ಅಭಿವೃದ್ಧಿ ಆಗೋದು ಕಂಡಿದೆ ಅಂತ. ಹೀಗೆ 3 ಸೂತ್ರಗಳ ಚಿಂತನೆ ಪೂರ್ವಕವಾಗಿ ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸಿದರು. ಯದ್ವಾ ಅಂತ ಮುಂದೆ, ಅಥವಾ ಗೀತೆಗೆ ಈ ಶ್ಲೋಕದಕ್ಕೆ ಮತ್ತೊಂದು ರೀತಿಯ ಅರ್ಥ ಹೇಳ್ಬೋದು ಅಂತ. ಏನು ಅರ್ಥ? ಅಷ್ಟು ಅದ್ಭುತವಾಗಿ ಬಿಡಿಸಿ ಹೇಳ್ತಾರೆ. ತಾತ್ಪರ್ಯದ ವಿಷಯವನ್ನು ಹೇಳ್ತಾರೆ. ಪೂರ್ವಂ ಆತ್ಮೌ ಅನಿತ್ಯ. ಪೂರ್ವಂ ಆತ್ಮವಾನ್ ಇತಿ ಅನೇನ ಐಕ್ಯಭಾವನಂ ನ ಕಾರ್ಯಂ ಇತ್ಯುಕ್ತಂ ಅಲ್ವಾ? ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹಿಂದೆ ಶ್ಲೋಕ ಹೇಳುವಾಗ ನಿರ್ದ್ವಂದ್ವ
ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಎಂಬುವಂತಹ ಆತ್ಮವಾನ್ ಪದದಿಂದಾಗಿ ಏನು ಹೇಳಿದರೆ ಅರ್ಥ ಪರಮಾತ್ಮನನ್ನ ಸ್ವಾಮಿ ಅಂತ ತಿಳಿ, ಐಕ್ಯಭಾವವನ್ನು ಹೊಂದಬೇಡ ಅಂತ ಹೇಳಿದ್ದಾರೆ ಅಲ್ವಾ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದ. ಇತ್ಯತಃ ಜೀವಬ್ರಹ್ಮೈಕ್ಯ ಸೇವಾ ಅಭಾವಾತ್ ಇತಿ ಐಕ್ಯಭಾವ ರೂಪ ಹೇತುಮಾಹ ಕರ್ಮಣ್ಯೇವ ಇತಿ. ಜೀವಬ್ರಹ್ಮೈಕ್ಯ ಇಲ್ಲವೇ ಇಲ್ಲ. ಆತ್ಮವಾನ್ ಪದದಿಂದಾಗಿ ಜೀವಬ್ರಹ್ಮೈಕ್ಯವನ್ನು ತೆಗೆದುಕೊಳ್ಳಬೇಡ ನನ್ನ ಸ್ವಾಮಿ ಅಂತ ತಿಳಿ ಅಂತ ಹೇಳಿದ್ರಲ್ಲ, ಅದರ ವಿಷಯವನ್ನು ಐಕ್ಯಭಾವವನ್ನು ಹೊಂದಬಾರದು ಅಂತ ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ತೇ ಎಂದು ಉಪಲಕ್ಷಣ, ಅದು ಎಲ್ಲರಿಗೂ ಸಹಿತ, ನಿನಗೆ ಮಾತ್ರವಲ್ಲ ನಿನ್ನಂತಹ ಎಲ್ಲ ಬ್ರಹ್ಮಜ್ಞಾನಿಗಳು ಸಹಿತ ಅಂತ. ಅರ್ಥ ಏನು? ತ್ವದಾದಿ ಸರ್ವಜೀವಾನಾಂ ಕರ್ಮಣ್ಯೇವ ಅಧಿಕಾರ, ಕರ್ಮಣ್ಯೇವಾಧಿಕಾರಸ್ತೇತೆ. ನಿನಗೆ ನಿನ್ನಂತ ಇರುವಂತಹ ಎಲ್ಲ ಬ್ರಹ್ಮಜ್ಞಾನಿಗಳು ಸಹಿತ ಕರ್ಮಣ್ಯೇವ ಅಧಿಕಾರ, ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಅಂದರೆ ಯೋಗ್ಯತೆ, ಸಾಮರ್ಥ್ಯ ಇರುವಂತಹದು. ಕರ್ಮ ಸಂಪಾದನೆ ಏವ ಸಾಮರ್ಥ್ಯಂ ಇತ್ಯರ್ಥ. ಕರ್ಮ ಮಾಡಲಿಕ್ಕೆ ಮಾತ್ರ ಸಾಮರ್ಥ್ಯ. ಏವಕಾರ ವ್ಯವಚ್ಛೇದ್ಯಮಾಹ, ಕರ್ಮದಲ್ಲಿ ಮಾತ್ರ ಅಂದ ಅರ್ಥ ಏನು? ಕರ್ಮಣ್ಯೇವ, ಫಲದಲ್ಲಿ ಇಲ್ಲವೇ ಇಲ್ಲ. ಫಲ ಎಂಬುವಂಥದ್ದು ಮದಾಯತ್ತಂ, ಅದು ನನ್ನ ಅಧೀನ ಅಂತ ತಿಳಿ, ಅದು ಪರಮಾತ್ಮನ ಅಧೀನ ಅಂತ ತಿಳಿ. ಮಾ ಫಲೇಶು ಇತಿ, ಫಲೇಶು ಕದಾಚನ ಅಧಿಕಾರೋ ನಾಸ್ತಿ, ಯಾವತ್ತೂ ಅಧಿಕಾರ ಇಲ್ಲವೇ ಇಲ್ಲ. ಫಲ ಸಂಪಾದನೆ ಸಾಮರ್ಥ್ಯಂ ನಾಸ್ತಿ, ಕರ್ಮ ಸಂಪಾದನೆ ಸಾಮರ್ಥ್ಯಮಸ್ತಿ, ಫಲ ಸಂಪಾದನೆ ಸಾಮರ್ಥ್ಯಂ ನಾಸ್ತಿ. ಸೊ ಏನಿದೆ ಇವಾಗ? ಫಲ ಕೊಡುವಕ್ಕೆ ಒಬ್ಬ ಇದ್ದಾನೆ, ಅದು ಅವನ ಅಧೀನ, ಮದಾಯತ್ತ, ಅದು ಅಂದರೆ ಪರಮಾತ್ಮನ ಅಧೀನ. ಕರ್ಮ ಮಾಡೋದು ಮಾತ್ರ ನಮ್ಮ ಅಧೀನ. ಇದರಿಂದ ಏನೋ ಗೊತ್ತಾಗ್ತದೆ ನಮಗೆ? ಐಕ್ಯ ಇಲ್ಲ ಅಂತ ಗೊತ್ತಾಗ ಅಲ್ವಾ. ಕಿಂತು ಈಶ್ವರ ಏವ ಫಲದಾನೇ ಸಮರ್ಥ ಇತಿ ಭಾವ. ಮತ್ತು ಫಲ ಸಾಮರ್ಥ್ಯ ಇರುವಂಥದ್ದು ಯಾರಲ್ಲಿ? ಪರಮಾತ್ಮನಲ್ಲಿ ಮಾತ್ರ. ತದಾಹ ಸೂತ್ರೇ, ನೋಡಿ ಸೂತ್ರ ಹೇಳ್ತಾ ಇದೆ, ವೇದ ನಿರ್ಣಾಯಕವಾದ ಸೂತ್ರ ಹೇಳ್ತಾ ಇದೆ, ರಾಯ ತೋರಿಸ್ತಾ ಇದೆ. ಓಂ ಫಲಮತ ಉಪಪತ್ತೇ ಓಂ ಇತಿ ಅಲ್ವಾ. ಫಲಂ ಅತಃ ಉಪಪತ್ತೇ, ಅತಃ ಇವನಿಂದನೇ ಫಲ ಅಂತ. ಯಾರಿಂದ? ಪರಮಾತ್ಮನ ಅಧೀನವಾಗಿ ಸಿಗುವಂತಹದ್ದು ಫಲ ಅಂತ. ಏವಂಚ ಫಲ ಸಂಪಾದನೆ ಶಕ್ತತ್ವ ಅಶಕ್ತತ್ವಾಭ್ಯಾಂ ಸರ್ವಜೀವಾನಾಂ ಈಶ್ವರೇಣ ಐಕ್ಯಭಾವಾತ್ ಇತಿ ಯುಕ್ತಿ ಉಕ್ತಾ ಭವತಿ. ಈಶ್ವರೇಣ ಐಕ್ಯ ಅಭಾವಾದಿತಿ ಉಕ್ತಾ ಭವತಿ. ಆದ್ದರಿಂದಾಗಿ ಫಲ ಸಂಪಾದನೆಯಲ್ಲಿ ನಮಗೆ ಅಶಕ್ತತ್ವ, ಪರಮಾತ್ಮನಿಗೆ ಶಕ್ತತ್ವ. ಹೀಗೆ ಪರಮಾತ್ಮನಲ್ಲಿ ಸಾಮರ್ಥ್ಯ ಇರುವಂತಹದ್ದು, ನಮ್ಮಲ್ಲಿ ಫಲ ಸಾಮರ್ಥ್ಯ ಇಲ್ಲದೆ ಇರುವಂತಹ ವಿಷಯದಿಂದಾಗಿ ನಮಗೇನಾಗ್ತದೆ? ಸರ್ವ ಜೀವರಿಗೂ ಸಹಿತ ಪರಮಾತ್ಮನಲ್ಲಿ ಐಕ್ಯ ಇಲ್ಲ ಅಂತ ಸ್ಪಷ್ಟವಾಗ್ತದೆ ಮೊದಲ ಪೂರ್ವಾರ್ಧದಿಂದ. ತಸ್ಯಾಹ ಪ್ರತಿಜ್ಞಾಮಾಹ, ಹೀಗೆ ಸರ್ವಜೀವರಾಶಿಗಳಿಗೆ ಕರ್ಮದಲ್ಲಿ ಅಧಿಕಾರತ್ವ, ಆ ಕರ್ಮಕ್ಕನುಗುಣವಾಗಿ ಫಲಧಾತೃತ್ವ, ಫಲ ಸಾಮರ್ಥ್ಯ ಇರೋದು ಪರಮಾತ್ಮ. ಹೀಗೆ ಹೇಳು ಮುಖಾಂತರವಾಗಿ ಪ್ರತಿಜ್ಞೆ ಅಂದರೆ ಏನು ವಿಷಯ ಅಂತ ತಿಳಿಸ್ತಾ ಇದ್ದ. ಸೊ ಏನು ವಿಷಯ? ಮಾ ಕರ್ಮ ಫಲ ಹೇತುರ್ಭೂಹು ಇತಿ ಉತ್ತರಾರ್ಥ. ಏನು ಅರ್ಥ? ಉಕ್ತ ದಿಶಾ ಕರ್ಮಫಲ ಹೇತು ಈಶ್ವರ ಮನಸಾ ಸಾ ಮಾ ಭೂಹು. ಸೊ ಕರ್ಮಫಲ ಹೇತು ಯಾರಾದ? ಇವಾಗ ಕರ್ಮಕ್ಕೆ ಅಧಿಕಾರ ನಾವು, ಫಲ ಅಧೀನತ್ವ ಪರಮಾತ್ಮ ಅಂದರೆ ಕರ್ಮಫಲ ಹೇತು ಯಾರು? ಪರಮಾತ್ಮನಾದ. ಕರ್ಮಫಲ ಹೇತು ಪರಮಾತ್ಮ. ಮನಸಾಪಿ ನೀನು ಆಗಬೇಡ. ಕರ್ಮಫಲ ಹೇತುರ್ ಭೂಹು ಮಾ, ನಾನೇ ಕರ್ಮಫಲ ಹೇತು ಅಂತ ತಿಳಿಬೇಡ. ಕರ್ಮಫಲ ಹೇತು ಯಾರು? ಪರಮಾತ್ಮ ಅಂತ ತಿಳಿ. ಮನಸ್ಸನ್ನು ತಿಳಿಬೇಡ, ಐಕ್ಯವನ್ನು ಹೊಂದಬೇಡ ಅಂತ ಅರ್ಥ. ನೀನಲ್ಲ ಅವ ಅಂದ್ರೆ ಅರ್ಥ ಏನು? ಐಕ್ಯನ ಭೇದನೆ ಅರ್ಥ. ತದೈಕ್ಯ ಭಾವಾನ ನ ಕಾರ್ಯ ಇತಿ ಯಾವತ್. ಕರ್ಮಫಲ ಹೇತರು ಮಾ ಭೂ ಅಂದ್ರೆ ಅರ್ಥ ಏನು? ಐಕ್ಯವನ್ನು ಹೊಂದಬೇಡ. ಮಿಥ್ಯೋಪಾಸನಾಯ, ಇಲ್ಲಲೇ ಹಾಗೆ ಚಿಂತನೆ ಮಾಡ್ತೀನಿ ನಾನು ಅವನು ಒಂದೇ, ಇವಾಗ ಏನಿವಾಗ? ಮಿಥ್ಯೋಪಾಸನೆ, ಅಸತ್ಯೋಪಾಸನೆ ಮಾಡಬಾರದು ಅಂತ ಸೂತ್ರ ಹೇಳ್ತಾರೆ. ಏನು ಸೂತ್ರ? ಎಷ್ಟು ಚಂದ ನೋಡಿ ರಾಯರು, ಒಂದೊಂದು ಸೂತ್ರಗಳನ್ನು ತಿಳಿಸಿ ತಿಳಿಸಿ ಹೇಳ್ತಾರೆ ನಮಗೆ. ಏನು ಸೂತ್ರ? ಓಂ ನ ಪ್ರತೀಕೇನ ಹಿ ಸಹ. ಓಂ 4ನೆಯ ಅಧ್ಯಾಯದಲ್ಲಿ ಬರುವ ಹಾಗೆ ಪ್ರತಿಮೆಯನ್ನೇ, ಜಡವನ್ನೇ ಪರಮಾತ್ಮ ತಿಳಿಬೇಡ ಅಂತ ಹೇಳ್ತಾರೆ. ಜಡವನ್ನೇ, ಜಡದಲ್ಲಿ ನಾವು ತಗೊಳ್ಬೇಕು. ಜೀವರನ್ನೇ ಪರಮಾತ್ಮ ಅಂತ ತಿಳಿಯಬಾರದು, ಜಡರನ್ನೇ ಪರಮಾತ್ಮ ತಿಳಿಬಾರದು. ಅದರೊಳಗೆ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಇದಕ್ಕೆ. ಅವರಿಗಿಂತ ಅತಿರಿಕ್ತರಾದಂತಹ, ಅವರಿಗೆ ಬಿಂಬಭೂತನಾದಂತಹ ಪರಮಾತ್ಮ ತದಭಿನ್ನನಾಗಿ ಇದ್ದಾನೆ. ಭೇದವೇನೆ ಚಿಂತನೆ, ಭೇದದ ಚಿಂತನೆಯನ್ನು ಹೇಳುವಂತಹದ್ದು. ಹೀಗೆ ಚಿಂತನೆ ಮಾಡಬೇಕು. ಜಡಜೀವಾದಿಗಳನ್ನು ಪರಮಾತ್ಮನಲ್ಲಿ ಐಕ್ಯವನ್ನು ಹೇಳಬಾರ್ದು, ಅಭೇದವನ್ನು ಹೇಳಬಾರ್ದು. ಯಾಕೆಂದರೆ ಅಚೇತನ, ಅಸತ್ಯ, ಅಯೋಗ್ಯಾನ್ ಉಪಾಸ್ಯಾನ್ ಅಫಲತ್ವ ವಿಷಯಪರ್ಯಾಯಾಭ್ಯಾಮ್ ಇತಿ ಸಂಕರ್ಷಣ ಸೂತ್ರೇ ಚ ನಿಷೇಧಾತ್. ಅಸತ್ಯತ್ವದ ಉಪಾಸನೆ, ಮಿಥ್ಯಾತ್ವದ ಉಪಾಸನೆ, ಅಚೇತನತ್ವದ ಉಪಾಸನೆ. ಅಚೇತನ ಅಂದರೆ ಜಡ ಅಂತ. ಪರಮಾತ್ಮನನ್ನು ಜಡವಾಗಿ ತಿಳಿಯೋದು,
ಅಸತ್ಯವಾಗಿ ತಿಳಿಯೋದು. ಅಸತ್ಯ ಅಂದರೆ ನಾವು ಪರಮಾತ್ಮ ಒಂದೇ ಅಂತ ಸತ್ಯ ಇಲ್ಲದೇ ಇರೋ ಸತ್ಯವಾಗಿ ತಿಳಿಯೋದು. ಪರಮಾತ್ಮನ ಅಚೇತನ ಅಂತ ತಿಳಿಯೋದು. ಜಡ ಪರಮಾತ್ಮ ಒಂದೇ ಅಂದರೆ ಅರ್ಥ ಏನು? ಪರಮಾತ್ಮ ಏನಾದ? ಜಡನೇ ಆದ, ಅಚೇತನೇ ಆದ. ಹೀಗೆ ಅಚೇತನವಾಗಿ ತಿಳಿಯೋದು, ಅಸತ್ಯವಾಗಿ ತಿಳಿಯೋದು, ಅಯೋಗ್ಯವಾಗಿ ಉಪಾಸನೆ ಮಾಡೋದು. ನಮಗೆ ಯೋಗ್ಯತ್ವನೇ ಇಲ್ಲ, ನಮಗೆ ಕರ್ಮದಲ್ಲೇ ಮಾತ್ರ ಯೋಗ್ಯತ್ವ, ಫಲದಲ್ಲೂ ನಮಗೆ ಯೋಗ್ಯತ್ವ ಇದೆ ಅಂತ ತಿಳಿಯೋದು. ಶ್ಲೋಕಕ್ಕೆ ಸರಿಯಾಗಿ ಅರ್ಥ ಮಾಡಿ. ನಾವೇ ಸರ್ವೋತ್ತಮ, ನಾವೇ ಸರ್ವೋತ್ಕೃಷ್ಟ ಅಂತ ಅಯೋಗ್ಯತ್ವದಲ್ಲಿ ಯೋಗ್ಯ ಅಂತ ತಿಳಿಯೋದು. ಇದೆಲ್ಲ ನಮಗೆ ಏನಾಗ್ತದೆ? ವಿಪರ್ಯಯವಾಗ್ತದೆ, ಅನರ್ಥ. ನಮಗೆ ಯಾವುದಕ್ಕೆ ಸಾಧನೆವಾಗ್ತದೆ? ತಮಸ್ಸಿಗೆ ಸಾಧನೆ ಆಗ್ತದೆ. ಈ ಸಂಕರ್ಷಣ ಸೂತ್ರವೂ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಫಲತ್ವ ವಿಪರ್ಯಯಾಭ್ಯಾಮ್, ಇದರಿಂದ ನಿಷ್ಫಲ. ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದು ನಾನೇ ಬ್ರಹ್ಮ, ನಾನೇ ಎಲ್ಲ ಅಂತ ತಿಳಿತಾ ಇದ್ರೆ ಇದರಿಂದ ಯಾವ ಫಲವೂ ಸಿಗೋದಿಲ್ಲ, ನಿಷ್ಫಲ. ಅಷ್ಟು ಮಾತ್ರವಲ್ಲ, ವಿಪರ್ಯಯ. ಏನು ವಿಪರ್ಯಯ? ತಮಸ್. ಸಂಕರಣ ಸೂತ್ರವೂ ಇದೆ ಅಂತ ತಿಳಿಸ್ತಾ ಇದ್ದಾರೆ ಆಚಾರ್ಯ ರಾಯರು. ಏನು ಅಂತ ನೋಡಿ, ಸೂತ್ರ ನೋಡಿ. ಅಚೇತನ ಅಸತ್ಯ ಅಯೋಗ್ಯಾನುಪಾಸ್ಯಾನಿ ಅಫಲತ್ವ ವಿಪರ್ಯಯಾಭ್ಯಾಮ್ ಅಂತ ಸಂಕರಣ ಸೂತ್ರ. ಫಲವೂ ಇಲ್ಲ ನಿಮಗೆ, ತಮಸ್ಸೂ ಇದೆ. ಸೊ ಜೀವೇಶ್ವರರಿಗೆ ಐಕ್ಯ ಭಾವನೆ ಮಾಡಿದ್ರೆ ಅದು ಅಸತ್ಯ ಭಾವನೆ, ಅಯೋಗ್ಯ ಭಾವನೆ, ಅದು ಅಯೋಗ್ಯದ ಉಪಾಸನೆ, ಅದು ಅಚೇತನತ್ವ ಉಪಾಸನೆ ಅದಲ್ಲ. ಹೀಗೆ ನ ಪ್ರತೀಕೇನ ಹಿ ಸಹ ಎಂಬುವಂತಹ ಸೂತ್ರದ ಮುಖಾಂತರವಾಗಿ ಏನು ತಿಳಿಸ್ತಾ ಇದ್ದಾರೆ? ವಿಶೇಷವಾಗಿ ಮಿಥ್ಯೋಪಾಸನೆಗಳನ್ನು ಮಾಡಿಬಿಟ್ರೆ ನಮಗೆ ಅನರ್ಥಕ್ಕೆ ಕಾರಣ ಅಂತ ತಿಳಿಸಿ, ಹಾಗಾದರೆ ತರ್ಹಿ ಸತ್ವಸ್ಥ ಇತ್ಯಾದಿ ದಿಶಾ ನಿತ್ಯಂ ಸ್ವಾಮಿತ್ವೇನ ಹರಿಸ್ಮೃತ್ಯೇವಾಲಂ ಕಿಂ ಕರ್ಮಕರಣೇನ ಇತ್ಯತಃ. ಹಾಗಾದರೆ ನಾವು ಕರ್ಮಫಲ ಹೇತುಗಳಲ್ಲ. ಕರ್ಮಫಲ ಹೇತು ಯಾರು? ಪರಮಾತ್ಮ. ಅವನೇ ಬೇರೆ, ನಾವೇ ಬೇರೆ, ಐಕ್ಯ ಚಿಂತನೆ ಮಾಡಲ್ಲ. ಹೀಗೆ ಕೇವಲ ಪರಮಾತ್ಮನನ್ನ ಅವ ಮಮ ಸ್ವಾಮಿ ಅಂತ ಮಾತ್ರ, ನಾನು ಆತ್ಮವಾನ್ ಅಂತ ಮಾತ್ರ ನಿತ್ಯ ಸತ್ವಸ್ಥ, ನಿರ್ಯೋಗ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ, ನಿತ್ಯವೂ ಪರಮಾತ್ಮನ ಸ್ಮರಣೆ ಮಾಡ್ತೀನಿ. ಏನು ಅಂತ? ಏನು ಸ್ಮರಣೆ? ಅವ ಸ್ವಾಮಿ ಅಂತ. ಏನು ಕರ್ಮ ಮಾಡಕ್ಕೆ ಹೋಗಲ್ಲ ನಾನು. ಕರ್ಮದಿಂದ ನನಗೆ ಫಲ ಇಲ್ಲ, ನನ್ನ ಅಧಿಕಾರ ಇಲ್ಲದೆ ಹೋದರೆ ಅದಕ್ಕೆ ಹಾಗೆ ಹೇಳಬೇಡ. ಮಾತೆ ಸಂಗೋಸ್ತ್ವ ಕರ್ಮಣಿ, ಕರ್ಮ ಮಾಡಲ್ಲ ಅಂತ ಆಸಕ್ತಿಯನ್ನು ತೋರಬೇಡ. ಸ್ವಾಮಿತ್ವೇನ ಹರಿಸ್ಮೃತಿ ಅಷ್ಟೇ ಸಾಕು. ಕಿಂ ಕರ್ಮಕರಣೇನ ಇತ್ಯತಃ ಮಾತೆ ಇತಿ ತ್ವದಾದೇಹೇ ಸರ್ವಸ್ಯ ಅಕರ್ಮಣಿ ಅಂದ್ರೆ ಕರ್ಮ ಮಾಡಲ್ಲ. ಕರ್ಮ ಅಕರಣೆ ಸಂಗಃ ಸ್ನೇಹ ಅಂದ್ರೆ ಆಸಕ್ತಿ ಮಾಭೂತ್ ತದ್ ಅಕರಣೆ ಪ್ರತ್ಯವಾಗಿ ಶ್ರವಣಾತ್. ಕರ್ಮ ಮಾಡದೆ ಹೋದರೆ, ಅಪರೋಕ್ಷ ಜ್ಞಾನಿ ಆದರೂ ಕರ್ಮ ಮಾಡದೆ ಹೋದರೆ ಅಂಥವನಿಗೇನು ಅನರ್ಥ ಇದೆ. ಕರ್ಮ ಮಾಡದೆ ಹೋದರೆ ಏನಾಗ್ತದೆ? ಅವ್ರಿಗೂ ಸಹಿತ, ಬ್ರಹ್ಮಜ್ಞಾನಿ ಆದರೂ, ಮೋಕ್ಷ ನಿಶ್ಚಯವಾದರೂ ಸಹಿತ ಮೋಕ್ಷಕ್ಕೆ ಸ್ವಲ್ಪ ತಡೆ ಆಗ್ತದೆ. ಏನು ತಡೆ? ಲೇಟ್ ಆಗ್ತದೆ. ಇದು ಅನರ್ಥ ಅವರಿಗೆ. ಬ್ರಹ್ಮಜ್ಞಾನಿಗಳಿಗೆ ಈಗ ಇಷ್ಟು ಅನರ್ಥ ಇರುವಾಗ ಅಷ್ಟು ಮಾತ್ರವಲ್ಲ, ಸುಖದಲ್ಲೂ ಹ್ರಾಸವಾಗ್ತದೆ. ದುಃಖ ಅದೇನು ಅಂತ ಉದಾಹರಣೆ ಹೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಏನು ನಮಗೆ ಅನರ್ಥಕ್ಕೆ ಕಾರಣ? ಒಂದು ಮೋಕ್ಷವು ಲೇಟ್ ಆಗ್ತಾ ಹೋಗ್ತದೆ ಕರ್ಮ ಮಾಡದೆ ಹೋದರೆ. ಮತ್ತೊಂದು ಅನರ್ಥ. ಏನು ಅನರ್ಥ? ದುಃಖ. ಕರ್ಮ ಮಾಡೋದೇ ಪರಮಾತ್ಮನ ಅನುಗ್ರಹ, ಪ್ರೀತಿ. ಅದು ಮಾಡದೆ ಹೋದರೆ ಎಲ್ಲಿಂದ? ಉದಾಹರಣೆಗೆ ನೋಡಿ, ದೇವತೆಗಳಿಗೆ ಸರ್ವಥಾ ಎಲ್ಲ ರೀತಿಯಿಂದನೂ ಪರಮಾತ್ಮನ ಚಿಂತನೆ ಮಾಡೋದೇ, ಪರಮಾತ್ಮನ ಪ್ರಸನ್ನೀಕರಿಸೋದೇ ಅವರಿಗೆ ಸ್ವಭಾವ. ಅದೇ ಅವರಿಗೆ ಜ್ಞಾನ, ಆನಂದ ಎಲ್ಲವೂ. ಆ ಚಿಂತನೆ ಇಲ್ಲದೆ ಹೋದರೆ, ಆ ಕರ್ಮ ಎಂಬುವಂತಹ ಚಿಂತನೆ ಇಲ್ಲದೆ ಹೋದರೆ ದುಃಖ. ಉದಾಹರಣೆಗೆ ಲಕ್ಷ್ಮಣನಾಗಿ ಬಂದಾಗ ಸರ್ವಥಾ ಉಪಾಸನೆ ಮಾಡಿದ, ಆನಂದದ ಅಭಿವೃದ್ಧಿ ಆಯಿತು. ಯೋಗ್ಯತೆಗೆ ಮೀರಿ ಹೋದಾಗ ಏನಾಯಿತು? ಬಲರಾಮನಾಗಿ ಬಂದ, ಅಲ್ಲಿ ಮರೆತ ದುಃಖಕ್ಕೆ ಕಾರಣವಾಯಿತು. ಅಯ್ಯೋ, ನನಗೆ ಇದಿಲ್ಲ, ಸಮಂತಕ ಮಣಿ ಇಲ್ಲ, ಇವ ಕದ್ದ, ಅವ ಚಿಕ್ಕವ ನನಗಿಂತ, ನನಗೆ ಸಿಗ್ತಾ ಇಲ್ಲ, ನನ್ನ ತಮ್ಮ, ಹೀಗೆಲ್ಲ ಮಾಡಿ ಏನಾಯಿತು? ಕರ್ಮದಲ್ಲಿ ಮರೆತ. ಏನು ಕರ್ಮ? ಪರಮಾತ್ಮನ ಪ್ರೀತಿ, ಪರಮಾತ್ಮನ ವಿಷಯವನ್ನು ಮರೆತ ದುಃಖಕ್ಕೆ ಕಾರಣವಾಗಿ ಓಡಿ ಹೋದ, ನಾನು ಜೊತೆಗಿರಲ್ಲ ಅಂತ. ನೋಡಿ, ಕಥೆಯಲ್ಲೇ ಗೊತ್ತಾಗ್ತದೆ, ಮಹಾಭಾರತಾದಿ ಕಥೆಗಳಲ್ಲಿ ಗೊತ್ತಾಗುವಂತಹ ಚಿಂತನೆ. ದೇವತೆಗಳಿಗೆ ಹೀಗಿರುವಾಗ, ಕರ್ಮವನ್ನು ಅವರ ಉಪಾಸನೆಗೆ ತಕ್ಕ ಹಾಗೆ ಮಾಡದೆ ಹೋದರೆ ಅವರಿಗೆ ಇರುವಾಗ, ಇನ್ನು ಅಜ್ಞಾನಿಗಳಿಗೆ ಸರ್ವತಾ ದೋಷವೇ ಆಗ್ತದೆ. ಅವರಿಗೆ ಮೋಕ್ಷ ಲೇಟ್ ಆಗ್ತದೆ ಅಂದರೆ, ನಮಗೆ ಸುಮ್ಮನೆ ಮೋಕ್ಷ ಲೇಟ್ ಆಗೋದು ಮಾತ್ರವಲ್ಲ, ಸಂಸಾರ ಬಂಧನ ಹೋಗೋದೇ ಇಲ್ಲ. ಸಂಸಾರ ಬಂಧನಕ್ಕೆ ಮತ್ತೆ ಮತ್ತೆ ಕಾರಣಕರ್ತರಾಗಿ ದುಃಖವನ್ನು ಅನುಭವಿಸ್ತಾ ಇರಬೇಕಾಗ್ತದೆ. ಆದರೆ ಅವರಿಗೆ ಹಾಗಲ್ಲ. ಜ್ಞಾನ ತಿರೋಹಿತವಾದಾಗ ಮಾತ್ರ. ಸ್ವರೂಪತಃ ಜ್ಞಾನ ಯಾವತ್ತೂ ಇದ್ದೇ ಇರ್ತದೆ, ಅವರಿಗೆ ಮೋಕ್ಷ ಸಿದ್ಧವೇ. ಹೀಗೆ ಚಿಂತನೆಯನ್ನು ಮಾಡಬೇಕು ಅಂತ ರಾಯರು ಈ ಶ್ಲೋಕದ
ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಚಿಂತನೆ ಮಾಡೋದು ಅಂತ ಆದರೆ ಪ್ರತಿಯೊಂದು ಜೀವರಾಶಿಗಳು ಸಹಿತ ಜ್ಞಾನಿಗಳಿಗೇನೆ ಕರ್ಮದಲ್ಲಿ ಅಧಿಕಾರ, ಅಂದರೆ ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ಸಾಮರ್ಥ್ಯ. ಫಲಕಾಮನೆಯನ್ನು ಯಾವತ್ತೂ ಮಾಡಬಾರ್ದು. ಫಲಕಾಮನೆ ಎಂಬುವಂತಹದ್ದು ನಮ್ಮ ಅಧೀನವಲ್ಲ. ಯಾಕೆ? ಫಲ ಕೊಡುವಂಥವ ಪರಮಾತ್ಮ. ಸೊ ಪರಮಾತ್ಮನಲ್ಲಿರುವಾಗ, ಕರ್ಮಫಲ ಹೇತುಭೂತನಾದ ಪರಮಾತ್ಮ ನಾವಾದಾಗ ನಮ್ಮಲ್ಲಿ ಯಾವ ರೀತಿಯೆಲ್ಲ ನಮಗೆ ಅಧೀನತ್ವ, ಅದರ ಅಧಿಕಾರ ಇಲ್ಲದೆ ಇರುವಾಗ ಯಾವತ್ತೂ ಸಹಿತ ಸ್ವರ್ಗಾದಿ ಕಾಮನೆಗಳನ್ನು ಮಾಡಬಾರ್ದು. ಇಲ್ಲ, ಸ್ವರ್ಗಾದಿ ಕಾಮನೆಗಳನ್ನು ಮಾಡದೇ ಹೋಗ್ಲಿಕ್ಕೆ ನಾವು ಇಲ್ಲೇ ಇದ್ರೆ, ನಾ ಕರ್ಮನೇ ಮಾಡೋದಿಲ್ಲ ಅಂತ ಹೇಳಿದರೆ, ಕರ್ಮ ಮಾಡದೇ ಹೋದರೆ ಅನರ್ಥವೂ ಇದೆ. ಮಾತೇ ಸಂಕೋಸ್ತ ಕರ್ಮಣಿ. ಅರ್ಥ ಆಯ್ತಾ? ಇದು ಒಟ್ಟಾರೆಯಾಗಿ ಚಿಂತನೆ. ಮತ್ತೊಂದು ರೀತಿ ಚಿಂತನೆ, ಪರಮಾತ್ಮನಿಗೂ ನಮಗೂ ಸರ್ವಥಾ ಭೇದವೇ. ಐಕ್ಯ ಚಿಂತನೆ ಮಾಡಬಾರ್ದು. ಆತ್ಮವಾನ್ ಅಂತಲೇ ಪರಮಾತ್ಮನ ಚಿಂತನೆ ಮಾಡಿ, ನನ್ನ ಸ್ವಾಮಿನ ನಕ್ಷಕ ಅಂತ ಚಿಂತನೆ ಮಾಡಬೇಕು. ಯಾಕೆ? ಕರ್ಮಣ್ಯೇವಾಧಿಕಾರಸ್ಥೆ. ಅದಕ್ಕೆ ಭೇದವನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಎಲ್ಲ ಜೀವರಾಶಿಗಳಿಗೂ ಬ್ರಹ್ಮಜ್ಞಾನಿಗಳೇ ಆಗಿರುವಾಗ ಸರ್ವ ಜೀವರಾಶಿಗಳಿಗೂ ಸಹಿತ ಕರ್ಮದಲ್ಲಿ ಅಧಿಕಾರ, ಫಲಾಯತ್ವ ಎಂಬುವಂಥದ್ದು ಮದಾಯತ್ತ. ಓಂ ಫಲಮದ ಉಪಪತ್ತೇ ಅಲ್ವಾ? ಓಂ ಸುತಗಳು ಹೇಳುವಾಗ ಅದು ಪರಮಾತ್ಮನ ಅಧೀನ ಅಂತ ಹೇಳ್ತಾ ಇದೆ. ಸೊ ಈ ಭೇದ ಇರುವಾಗ ಕರ್ಮಫಲ ಹೇತು ಭೂಹು ಮನಸಾ ಕರ್ಮಫಲ ಹೇತು, ನಾನೇ ಪರಮಾತ್ಮ, ಕರ್ಮಫಲಕ್ಕೆ ನಾನೇ ನನ್ನ ಅಧೀನ, ಅದು ನಾನೇ ಅಧಿಕಾರ ಅಂತ ತಿಳಿಬೇಡ. ಅದು ಪರಮಾತ್ಮನದು. ಸೂತ್ರಗಳು ಹೇಳ್ತಾರೆ, ವೇದಾಂತ ನಿರ್ಣಾಯಕವಾಗಿ ಸೂತ್ರಗಳು ಹೇಳ್ತಾರೆ. ಸೊ ಮಾತೆ ಸಂಕೋಸ್ತ್ವ ಕರ್ಮಣಿ. ಇಲ್ಲ ಕರ್ಮನೇ ಮಾಡಲ್ಲ ಅಂತಲೂ ಚಿಂತನೆ ಮಾಡಬೇಡ. ಕರ್ಮ ಫಲಾಯತ್ವ ನನ್ನಲ್ಲಿಲ್ಲ ಅಂದರೆ ಕರ್ಮನೂ ಮಾಡಲ್ಲ ಅಂತ. ಅದು ಮಾಡಲೇಬೇಕು. ಯಾಕೆ? ಅದು ಅನರ್ಥಕ್ಕೆ ಕಾರಣವಾಗ್ತದೆ. ಬ್ರಹ್ಮಜ್ಞಾನಿ ಆದರೂ ಅನರ್ಥಕ್ಕೆ ಕಾರಣ, ಮೋಕ್ಷ ಲೇಟ್ ಆಗ್ತದೆ ಅವರಿಗೆ. ಹೀಗೆ ಎರಡು ರೀತಿಯಂತಹ ಚಿಂತನೆಯನ್ನು ಆಚಾರ್ಯರ ಭಾಷ್ಯ ಮತ್ತು ತಾತ್ಪರ್ಯಕ್ಕೆ ಅರ್ಥಕ್ಕನುಗುಣವಾಗಿ ವಿವೃತ್ತಿಯಲ್ಲಿ ತಿಳಿಸಿದ್ದಾರೆ. ಮುಂದಿನ ಶ್ಲೋಕದ ಚಿಂತನೆಯನ್ನು ಯೋಗಸ್ಥ ಕುರು ಕರ್ಮಾಣಿ ಸಂಘಂ ತ್ಯಕ್ತ ಧನಂಜಯ ಸಿದ್ಧಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಮುಂದಿನ ಶ್ಲೋಕದ ವಿಷಯವನ್ನು ಪರಮಾತ್ಮ ಸ್ಪಷ್ಟೀಪಡಿಸ್ತಾನೆ. ಅದನ್ನು ಪಾಠವನ್ನು ನಾಳೆಯಿಂದ ನೋಡೋಣ. ಕೃಷ್ಣ